ವ್ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆ್ಯಂಡ್ ನನ್ನ ಮಕ್ಕಳು ಕೂಡ ಸೂಪರ್. ಸೊ ಥ್ಯಾಂಕ್ಸ್ ಎಲ್ಲರಿಗೂ ಕೂಡ. ತುಂಬ ಜನ ವ್ಲಾಗ್ಸ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಿ. ಆದರೆ ಚಿಕ್ಕ ಬೇಜಾರು ಏನು ಗೊತ್ತಾ, ತುಂಬ ಜನ ಸಬ್ಸ್ಕ್ರಿಪ್ಷನ್ ಆಗ್ತಾ ಇಲ್ಲ. ಸೊ ನಿಮ್ಗೆ ಏನಾದರೂ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ಹಾಗೆ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮೂಲಕ ಶೇರ್ ಮಾಡ್ಬೋದು. ಆ್ಯಂಡ್ ಒಂದೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬಿಕಾಸ್ ನಿಮ್ಮಿಂದ ಇನ್ನೊಂದು 10 ಜನಕ್ಕೆ ನನ್ನ ವ್ಲಾಗ್ ಚಾನಲ್ ಪರಿಚಯ ಆಗುತ್ತೆ. ಪಾಲು ಕಾಲಿಪನಾ ಓಕೆ ಅಲ್ಲಿಡು. ಸೊ ಫ್ರೆಂಡ್ಸ್ ಏನಿಲ್ಲ, ಇವತ್ತು ಬೆಳಗ್ಗೆ ಎದ್ದು ಎಂದಿನಂತೆಯೇ ದಿನ ಸ್ಟಾರ್ಟ್ ಆಯಿತು, ವ್ಲಾಗ್ ಕೂಡ ಸ್ಟಾರ್ಟ್ ಆಯಿತು. ಏನೇನೆಲ್ಲ ಮಾಡಿದೆ ಅಂತ ತೋರಿಸ್ತೀನಿ. ಆದರೆ ನಿನ್ನೆಗೆ ಕಂಪ್ಯಾರಿಸನ್ ಮಾಡಿದ್ರೆ ಇವತ್ತು ಸ್ವಲ್ಪ ಬೋರಿಂಗ್ ಡೇ. ಯಾಕೆ ಅಂದರೆ ಸ್ವಲ್ಪ ಹೆಡೇಕ್ ಬಂದುಬಿಟ್ಟಿತ್ತು. ಹೆಡೇಕ್ ಹೋಗೋವರೆಗೂ ಮತ್ತೆ ನಾನು ಕಮ್ಬ್ಯಾಕ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ. ಹಾಗಾಗಿ ನಿಧಾನಕ್ಕೆ ಮಾಡ್ಕೊತಾ ಕೆಲಸಗಳನ್ನ ಇಲ್ಲಿವರೆಗೂ ತಪ್ಪಿದ್ದೀನಿ. ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ. ನಾನು ಕೂಡ ಸ್ನಾನ ಮಾಡಿ ಫ್ರೆಶ್ ಮಾಡಿಕೊಂಡು ಮಕ್ಕಳದೆಲ್ಲ ಕೆಲಸ ಮುಗಿಸ್ಕೊಂಡು ಊಟ ತಿಂಡಿ ಎಲ್ಲದೂ ಆಗಿ ಇವಾಗ ಜಸ್ಟ್ ಇಲ್ಲಿ ನಿಂತಿದ್ದೀನಿ. ಹಾಗಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಏನಿಲ್ಲ, ತುಂಬ ಜನ ಲಾಗ್ಸಲ್ಲಿ ಕೇಳ್ತಾ ಇರ್ತೀರಲ್ವಾ ನಾನೇನು ವಿಯರ್ ಮಾಡಿದ್ದೀನಿ ಡ್ರೆಸ್ಸಿನ ಲಿಂಕ್ಸ್ ಎಲ್ಲ ಅಂತೇಳಿ. ಸೊ ಹಾಗೆ ಪ್ರತಿಯೊಂದು ಲಾಗ್ಸಲ್ಲಿ ನಾನು ಏನಾದರೂ ಈ ಥರ ಡ್ರೆಸ್ಸಸ್ ಹಾಕಿದ್ರೆ ಅದರದ್ದು ಲಿಂಕ್ ಪ್ರೊವೈಡ್ ಮಾಡ್ಬೋದು ಅಂತಿದ್ರೆ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡೋದು ಮರಿಬೇಡಿ. ಇದು ಕೂಡ ನ್ಯೂ ಡ್ರೆಸ್ಸೇ, ಫೀಡಿಂಗ್ ಕುರ್ತಿ, ಇದ್ರದ್ದು ಕೂಡ ಲಿಂಕ್ ಇರುತ್ತೆ. ಆದರೆ ಸ್ಪೆಷಲ್ ಏನಪ್ಪ ಅಂದರೆ ನಾನು ಸ್ವಂತಕ್ಕೆ ಅಂದರೆ ಡೈಲಿ ಯೂಸ್ಗೆ ಕೆಲವೊಂದಷ್ಟು ಕುರ್ತೀಸ್ನ ಪರ್ಚೇಸ್ ಮಾಡಿದ್ದೀನಿ. ಜಸ್ಟ್ ಒಂದು 300 ಒಳಗಡೆನೆ, ಎಲ್ಲದೂ ಕೂಡ 300 ಒಳಗಡೆನೆ ಒಂದು 5 ಕುರ್ತೀಸ್ನ ತುಂಬ ಇಷ್ಟಪಟ್ಟು ಪರ್ಚೇಸ್ ಮಾಡಿದ್ದೀನಿ ಮೀಶೋಯಿಂದ. ನೀವು ಕೇಳ್ತೀರಾ ಅಂತ ಅಂದ್ಕೊಂಡು ಇದನ್ನು ಫಸ್ಟೇ ತೋರಿಸ್ತಾ ಇದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಏನಿಲ್ಲ, ತೋರಿಸ್ತೀನಿ, ಹಾಕೊಂಡು ಕೂಡ ವಿಯರ್ ಮಾಡಿ ಕೂಡ ತೋರಿಸ್ತೀನಿ. ನನಗೂ ಸ್ವಲ್ಪ ಫ್ರೆಶ್ ಆದಂಗೆ ಇರುತ್ತೆ ಅದನ್ನು ತೋರಿಸೋದ್ರಿಂದ. ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಕೆಳಗಡೆ ಲಿಂಕ್ಸ್ ಇದೆ, ದಯವಿಟ್ಟು ಪರ್ಚೇಸ್ ಮಾಡೋದನ್ನು ಮರಿಬೇಡಿ. ತುಂಬ ಅಂದರೆ ತುಂಬ ಅಫೋರ್ಡಬಲ್. ತರಿಸಿರೋ ಇಷ್ಟರಲ್ಲಿ ಸೆಲೆಕ್ಟ್ ಮಾಡಿ ಇಷ್ಟನ್ನು ನಿಮ್ಮ ಜೊತೆ ತೋರಿಸ್ತಾ ಇರೋದು ಏನಕ್ಕೆ ಅಂತಂದರೆ ಕ್ವಾಲಿಟಿ ವೈಸ್ ಮತ್ತು ಲುಕಿಂಗ್ ವೈಸ್ ಎಲ್ಲದರಲ್ಲೂ ಬೆಸ್ಟ್ ಇರೋದ್ರಿಂದ ಈ ಒಂದು 5 ಕುರ್ತೀಸ್ನ ಉಳಿಸ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗಿದ್ರೆ ನೋಡೋಣ 5 ಕುರ್ತೀಸ್ ಯಾವುದು ಅಂತ ಹೇಳಿ. ಟಡಾ. ಸೊ ಫ್ರೆಂಡ್ಸ್ ಇದೆ ಆ ಒಂದು 5 ಕುರ್ತೀಸ್ ನನಗೆ ತುಂಬ ಇಷ್ಟ ಆಗಿ ಉಳಿಸ್ಕೊಂಡಿರೋಂಥದ್ದು. ಆ್ಯಂಡ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಹಾಗಾಗಿ ಉಳಿಸ್ಕೊಂಡಿದ್ದೀನಿ. ಬ್ಲ್ಯಾಕ್ ಮತ್ತು ಈ ಕಲರ್ ಕಾಂಬಿನೇಷನ್ನು, ಗೋಲ್ಡ್ ಕಲರ್. ಆ್ಯಂಡ್ ಇದು ತುಂಬ ಅಂದರೆ ತುಂಬ ಮೋಸ್ಟ್ ಫೇವ್ರೇಟೆಡ್. ಯಾವಾಗ ಹಾಕೊತೀನೋ ಆ್ಯಂಡ್ ಹಾಕೊಂಡಿರೋದನ್ನೇ ಇಮ್ಯಾಜಿನೇಷನ್ ಮಾಡ್ಕೊಂಡೆಲ್ಲ ಅವಾಗ ನೆನೆಸ್ಕೊತಾ ಇರ್ತೀನಿ. ಪಿಂಕ್ ಮತ್ತು ನನಗೆ ಈ ಮೆರೂನ್ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ. ಆ್ಯಂಡ್ ಸಿಮಿಲರ್ ಪಾಯಿಂಟ್ ಏನು ಗೊತ್ತಾ, ಈ ಒಂದು ಟಾಪಲ್ಲೂ ಕೂಡ ನನಗೆ ಗೋಲ್ಡ್ ಮಿಕ್ಸ್ ಇದೆ ಆ್ಯಂಡ್ ಇದರಲ್ಲೂ ಕೂಡ ಗೋಲ್ಡ್ ಮಿಕ್ಸ್ ಇದೆ. ಬಟ್ ಮೆರೂನ್ ಕಲರ್ ಹೈಲೈಟ್ ಆಗಿದೆ. ಸೊ ಇದನ್ನು ಮೆರೂನ್ ಕಲರ್ಗೆ ಮ್ಯಾಚಪ್ ಮಾಡ್ಬೋದು. ಆ್ಯಂಡ್ ಇದು ಕೂಡ ಬ್ಲೂ ಕಲರ್ ಕುರ್ತಿ, ಇದರಲ್ಲೂ ಕೂಡ ಗೋಲ್ಡ್ ಮಿಕ್ಸ್ ಇದೆ, ಕಂಪ್ಲೀಟ್ ಗೋಲ್ಡ್ ಮಿಕ್ಸ್ ಇದೆ. ಇದು ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ನೋಡಿ ಪಿಂಕ್, ಡಾರ್ಕ್ ಪಿಂಕ್, ಇದೊಂದು ಕಲರ್ ನನ್ನ ಹತ್ರ ಮುಂಚೆ ಒಂದು ಟಾಪ್ ಇತ್ತು. ಮತ್ತು ಏನು ಅದಿಷ್ಟು ಮಿಟ್ಟು ಚೀಟಿ ಇಬ್ಬರಿಗೂ ಇಡ್ಲಿ ಹಾಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ. ಆ್ಯಂಡ್ ನನ್ನ ಕೆಲಸ ನಾನು ಇಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಈ ಕಲರ್ ಕುರ್ತಿ ಲಾಸ್ಟ್ ಟೈಮ್ ಸರಿ ಇತ್ತು, ಅದು ಸ್ವಲ್ಪ ಹಳೇದಾಗಿತ್ತು ಅಂತೇಳಿ ಮತ್ತೆ ಅದೇ ಕಲರ್ ತುಂಬ ಇಷ್ಟ ಆಗಿದ್ದಕ್ಕೆ ತೊಗೊಂಡಿದ್ದೀನಿ. ಬ್ಲೂ ಕಲರ್ ಮಿಕ್ಸ್ ಇದೆ ಮತ್ತು ಗೋಲ್ಡ್ ಕಲರು ಮಿಕ್ಸ್ ಇದೆ. ಆ್ಯಂಡ್ ಇದು ಕೂಡ ಈ ಥರದ ಕಲರ್ ಅಂದರೆ ಡಿಸ್ಟ್ಯಾಂಪರ್ ಕಲರ್ ಅಂತಾರಲ್ಲ ಆ ಕಲರ್. ಹಾಗೆ ಇದರಲ್ಲಿ ವೈಟ್ ಮಿಕ್ಸ್ ಇದೆ, ತುಂಬ ಇಷ್ಟ ಆಯಿತು, ಹಾಗಾಗಿ ಇಟ್ಕೊಂಡಿದ್ದೀನಿ. ಮೇನ್ ಇಷ್ಟ ಆಗಿದೆ ಏನು ಗೊತ್ತಾ, ಇಲ್ಲಿದೆ ನೋಡಿ ಡಿಸೈನ್, ಈ ಫ್ರಂಟ್ ಡಿಸೈನ್ ನನಗೆ ಇಷ್ಟ ಆಯಿತು, ಹಾಗಾಗಿ ಇಟ್ಕೊಂಡಿದ್ದು. ಸೊ ಎಸ್, ಇದಿಷ್ಟನ್ನು ನಾನು ವಿಯರ್ ಮಾಡಿ ನಿಮಗೆ ತೋರಿಸ್ತೀನಿ. ಮೇ ಬಿ ನಿಮಗೆ ಲುಕ್ ವೈಸ್ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ. ಜಾಸ್ತಿ ಏನು ತೋರಿಸಲ್ಲ, ಸಿಂಪಲಾಗಿ ತೋರಿಸ್ತಾ ಹೋಗ್ತೀನಿ. ಸೊ ಬ್ಲ್ಯಾಕ್ ಕಲರ್ ಕುರ್ತಿ ಹಾಕೊಂಡ್ಬಂದಿದ್ದೀನಿ, ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಸೂಪರ್ ಅಲ್ಲ? ಸೂಪರ್. ಆ್ಯಂಡ್ ಅವರಿಬ್ರು ಊಟ ಮಾಡ್ತಾ ಇದ್ದಾರೆ. ಪಾಪ ನಮ್ಮ ಚೀಟಿ ತಿನ್ನಿಸ್ತಾ ಇದೆ, ಹೆಂಗೆ ಕಾಣಿಸ್ತಾ ಇದೆ, ಸೂಪರ್ ಅಲ್ಲ? ನೋಡು ಅವನಿಗೂ ತೋರಿಸ್ಬೇಕಂತೆ. ನನಗೆ ಇಷ್ಟ ಆಯಿತು ಈ ಕಲರ್. ಆ್ಯಂಡ್ ಫಿಟ್ಟಿಂಗ್ ಏನು ಮಾಡ್ಕೊಂಡಿಲ್ಲ, ನಾನು ಡೈಲಿ ಯೂಸ್ಗೆ ಈ ಕುರ್ತೀಸ್ ಇರಲಿ ಅಂತೇಳಿ ತರಿಸ್ಕೊಂಡಿದ್ದೀನಿ. ಸೊ ಬ್ಲ್ಯಾಕ್ ಕಲರ್ ಹಿಂಗೆ ಕಾಣಿಸ್ತಾ ಇದೆ, ಸ್ವಲ್ಪ ಲೆಂತ್ ಇದೆ. ಓಕೆ, ನಾನು ಹೇಳಿದ್ನಲ್ಲ ಈ ಡಿಸೈನಿಂದ ಈ ಕುರ್ತಿ ಇಷ್ಟ ಆಯಿತು ಅಂತೇಳಿ. ಸೊ ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಈ ಡಿಸೈನ್ ಚೆನ್ನಾಗಿ ಕಾಣಿಸ್ತಾ ಇದೆನಾ? ಆ್ಯಂಡ್ ಈ ಕುರ್ತಿ ಜೊತೆ ವೈಟ್ ಕಲರ್ ಪ್ಯಾಂಟ್ಸ್ ಮತ್ತು ವೈಟ್ ಕಲರ್ ಲೆಗ್ಗಿನ್ಸ್ ನಾವು ಮ್ಯಾಚಪ್ ಮಾಡಿದ್ರೆ ಇಷ್ಟ ಆಗಿರುತ್ತಲ್ಲ. ಓ ಮೈ ಗಾಡ್, ಲುಕಿಂಗ್ ಈಸ್ ಗುಡ್. ಚಿಟಿ ಹೆಂಗೆ ಕಾಣಿಸ್ತಿದೆ ಇದು? ನನಗೆ ಸುಮಾರು ಸರಿ ಡ್ರೆಸ್ಗಳನ್ನ ಸೆಲೆಕ್ಟ್ ಮಾಡೋದು ಮತ್ತು ಚೆನ್ನಾಗಿ ಕಾಣಿಸ್ತಾ ಇದೀನೋ ಇಲ್ವೋ ಅದೆಲ್ಲ ಹೇಳೋದು ಚಿಟ್ಟಿ ಬಾಸ್, ಹಾಗಾಗಿ ಕೇಳ್ತಾ ಇದ್ದೀನಿ. ಇದು ಸೂಪರ್ ಬಿಟ್ಟು ಸೂಪರಾ? ಅವಳಿಗೂ ಇಷ್ಟ ಆಯ್ತಂತೆ. ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆ ಈ ಕುರ್ತಿ? ಸೂಪರ್ ಅಲ್ಲ? ಗುಡ್. ಸೊ ಪಿಂಕ್ ಕಲರ್ ಕುರ್ತಿ ಫೈನಲಿ ಐ ವೋರ್ ಅಲ್ವಾ? ಇದಕ್ಕೋಸ್ಕರ ತುಂಬ ಆಸೆ ಪಟ್ಟಿದ್ದೆ, ಬಟ್ ನನಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಈ ಫಿಟ್ಟಿಂಗ್ಸಲ್ಲಿ. ಮಿಸ್ ಮ್ಯಾಚ್ ಅನ್ನಿಸ್ತಾ ಇದೆ. ಬಟ್ ಓಕೆ, ನನ್ನ ಕೈಲೇ ಇರೋದ್ರಿಂದ ನಾನು ನನಗೆ ಹೆಂಗೆ ಬೇಕೋ ಒಂದು ಸ್ಟಿಚ್ ಮಾಡ್ಕೊತೀನಿ.
ಕಲರ್ ಎಲ್ಲ ಓಕೆ, ಬಟ್ ನಾನೇನೋ ಅಂದ್ಕೊಂಡಿದ್ದೆ ಇದು ಹೆಂಗೋ ಇದು ಕುರ್ತಿ ನೋಡಿ ಎಕ್ಸ್ಪೆಕ್ಟ್ ಮಾಡಬಾರ್ದು ಅನ್ನೋದು ಇದಕ್ಕೆ ಅಲ್ವಾ. ಸೊ ಇದ್ರ ಬಗ್ಗೆ ಎಷ್ಟೊಂದು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಆದರೆ ಇದೇ ಸ್ವಲ್ಪ ಮಿಸ್ ಹೊಡಿತಾ ಇದೆ. ಇಲ್ಲಿವರೆಗೂ ಇರಬಾರ್ದಾಗಿತ್ತು ಫಿಟ್ಟಿಂಗು, ಇಲ್ಲಿವರೆಗೂ ಇರಬೇಕು. ಓಕೆ, ಇದನ್ನು ನಾನು ಬಿಚ್ಚಿಬಿಟ್ಟು ನಾನೇ ಮಾಡ್ಕೊತೀನಿ. ಚಿಟಿ ಓಕೆನಾ ಇದು ಕಲರು? ಸೊ ಇದಕ್ಕೆ ಮ್ಯಾಚ್ ಆಗುವಂಥದ್ದು ಪ್ಯಾಂಟೇ ಹಾಕೊಂಡಿದ್ದೀನಿ ನಾನು ಆ್ಯಕ್ಚುಲಿ. ವೈಟ್ ಅಲ್ಲ ಇದಕ್ಕೆ ಮೆರೂನೇ ಬೆಸ್ಟ್. ಇದು ಮಿಕ್ಸ್ ಆಗಿದೆಯಲ್ಲ ಅದಕ್ಕೆ ಗೋಲ್ಡ್ ಕೂಡ ಸ್ವಲ್ಪ ಮ್ಯಾಚ್ ಆಗುತ್ತೆ. ವಾವ್, ಪಿಂಕ್ ಆ್ಯಂಡ್ ಗೋಲ್ಡ್ ಆ್ಯಂಡ್ ಬ್ಲೂ ಕಲರ್ ಕುರ್ತಿ ಏನು ಸೂಪರಾಗಿ ಕಾಣಿಸ್ತಾ ಇದೆ ಗೊತ್ತಾ? ಸೂಪರ್ ಅಲ್ಲ ಚಿಟಿ? ನಾನು ಜಸ್ಟ್ ವಿಯರ್ ಮಾಡ್ಕೊಂಡು ಒಳಗೆ ಬಂದಿದ ತಕ್ಷಣ ಅಮ್ಮ ಇದು ಸೂಪರಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕಲರ್ ವೈಸ್. ಏನೇ ಆದರೂ ಕೂಡ ಪಿಂಕ್ ಕಲರ್ಗೆ ಮ್ಯಾಚ್ ಬೇರೆ ಇದ್ವೇ ಇಲ್ಲಲ್ಲ. ಸೂಪರ್ ಅಲ್ಲ ಚಿಟಿ? ಸಿ ಇಲ್ಲ ಪಜಿ, ಪರ್ಪಲ್ ಅಲ್ಲ ಇದು ಪಿಂಕ್. ಸೂಪರ್, ಐ ರಿಯಲಿ ಲವ್ ಇಟ್. ಆ್ಯಂಡ್ ಫೈನಲ್ ಕುರ್ತಿ ಈ ಕಲರ್. ಸೊ ಈ ಕಲರ್ ಮತ್ತೆ ಗೋಲ್ಡ್ ಕಲರ್. ಲೆಂತ್ ತುಂಬ ಚೆನ್ನಾಗಿದೆ ಮತ್ತೆ ಹೋಲ್ ಕುರ್ತಿ ಸೂಪರ್ ಲುಕಿಂಗ್. ಸೀರಿಯಸ್ಲಿ ಪಿಂಕ್ ಮತ್ತೆ ಈ ಕುರ್ತಿ ಅಲ್ಟಿಮೇಟ್ ಲುಕ್ ಬರ್ತಾ ಇದೆ. ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ? ಲೆಂತ್ ಇದೆ, ತುಂಬ ಲೆಂತ್ ಇದೆ ಅಲ್ವಾ? ಅಟ್ಲೀಸ್ಟ್ ಇಷ್ಟಿದ್ರೆ ಗುಡ್. ಬ್ಲೂ ಕಲರ್ ಇದು ಗೋಲ್ಡ್ ಕಲರ್ ಹೆಂಗೆ ಕಾಣಿಸ್ತಾ ಇದೆ? ಇದು ಸೂಪರ್ ಅಲ್ಲ? ಎಸ್, ಫೈನಲಿ ಸ್ಯಾಟಿಸ್ಫೈಡ್ ದೀಸ್ 5 ಕುರ್ತೀಸ್. ಸೊ ಅದೇನೇನು ಪಿಂಕ್ ಕಲರ್ ಕುರ್ತಿ ಇದೆಲ್ಲ ಜಸ್ಟ್ ಸ್ವಲ್ಪ ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ಬಿಟ್ರೆ ಫೈನಲ್ ಮುಗೀತು. ಅದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ನನಗೆ ತುಂಬ ಇಷ್ಟ ಆಯಿತು. ನಿಮಗೆ ಯಾವ್ದು ಇಷ್ಟ ಆಯಿತು ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ. ಸೊ ಪರ್ಚೇಸ್ ಮಾಡಿ, ಖಂಡಿತ ನಿಮಗೆ ಒಳ್ಳೆ ಪ್ರೈಸಲ್ಲೇ ಸಿಗುತ್ತೆ. ನಾನು ಮಾತ್ರ ಎಲ್ಲ ಪರ್ಚೇಸ್ ಮಾಡಿರೋದು 299 ಒಳಗಡೆ, ಯಾವುದು ಕೂಡ 300 ಮೇಲೆ ನಾನು ತೊಗೊಂಡಿಲ್ಲ. ಸೊ ಡೈಲಿ ಯೂಸ್ಗೆ ಸೂಪರ್ ಕುರ್ತೀಸ್ ಆ್ಯಕ್ಚುಲಿ ನೀವು ನೋಡ್ತಾ ಇದ್ದೀರಿ. ಕ್ವಾಲಿಟಿ ಚೆನ್ನಾಗಿರೋದಕ್ಕೆ ಮಾತ್ರ ನಾನು ಇದನ್ನು ಉಳಿಸ್ಕೊಂಡಿದ್ದೀನಿ, ಇಲ್ಲ ಅಂದರೆ ರಿಟರ್ನ್ ಮಾಡಿಬಿಡ್ತಿದ್ದೆ. ಸೊ ಎಸ್, ಇದಿಷ್ಟು ಇವತ್ತು ಡ್ರೆಸ್ಸಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು. ಹಾಗೆ ಇದಿಷ್ಟು ಕುರ್ತೀಸ್ದು ಕತೆ ಆಯ್ತಲ್ವಾ? ಸೊ ಇವಾಗ ನೆಕ್ಸ್ಟ್ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ರೌಂಡು ಬೆಳಗ್ಗೆ ಏನೇನೆಲ್ಲ ಆಯಿತು ಇದೆಲ್ಲ ನೋಡ್ಕೊಂಡ್ಬಂದು ಮತ್ತೆ ಎಂದಿನಂತೆ ಅಂತೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಸೊ ನೋಡಿ, ನಾನು ಡ್ರೆಸ್ಸಸ್ ಎಲ್ಲ ಹಾಕೊಂಡು ಮುಗಿಸೋದ್ರೊಳಗಡೆ ನನ್ನ ಚಿಟ್ಟಿ ಪಾಪ ಮಿಟ್ಟುಗೆ ಇಡ್ಲಿ ಮಾಡಿದ್ನಲ್ವಾ? ಸೊ ಇಡ್ಲಿ ತಿನ್ನಿಸ್ದ. ಅಯ್ಯೋ, ಯಾವುದು ಚೆನ್ನಾಗಿ ಕಾಣಿಸ್ತಿರುವಂತೆ. ಯಾಕೆ? ರೆಡ್ ಕಲರ್ ನಾನು ಯಾವುದು ಪರ್ಚೇಸ್ ಮಾಡಿಲ್ಲ, ಪಿಂಕು ಬ್ಲೂ ಇದು ಮಾಡಿದ್ದೀನಿ. ಓಕೆ, ನಿಮಗೋಸ್ಕರ ನೆಕ್ಸ್ಟ್ ಟೈಮ್ ರೆಡ್ ಕಲರ್ ಪರ್ಚೇಸ್ ಮಾಡ್ತೀನಿ. ಓಕೆ, ಸೊ ನೋಡಿ ನೆಕ್ಸ್ಟ್ ರೆಡ್ ಕಲರ್ ಪರ್ಚೇಸ್ ಮಾಡ್ಬೇಕಂತ ಮಾಡ್ತೀನಿ. ವಾವ್, ಆರೆಂಜ್. ಹೌದು, ನಾನು ಕೂಡ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಆರೆಂಜ್ ಕಲರ್ ಮಾಡ್ತೀನಿ. ಆಮೇಲೆ ಎಲ್ಲೋ ಇನ್ನೆಲ್ಲ ಅಷ್ಟೇ. ಓಕೆ ಬನ್ನಿ ನೋಡೋಣ. ಇದು ಬೆಳಗ್ಗೆ ಎದ್ದ ತಕ್ಷಣ ನಾನು ತೆಗೆದಿದ್ದು. ಸ್ವಲ್ಪ ಹೊತ್ತು ಪಾಪು ಎದ್ದು ಆಟಾಡಿ ಫೀಡಿಂಗ್ ಎಲ್ಲ ಆದಮೇಲೆ ಮತ್ತೆ ಮಲಗೋಕೆ ಸ್ವಲ್ಪ ಹೊತ್ತು ಟೈಮ್ ಹಿಡಿಯುತ್ತೆ. ಆದರೆ ಬೆಳಗ್ಗೆ ಏನು ಎದ್ದೇಳ್ತಾಳಲ್ಲ ಆ ಟೈಮಲ್ಲಿ ಸಖತ್ ಆ್ಯಕ್ಟಿವ್ ಆಗಿರ್ತಾಳೆ. ಆ್ಯಂಡ್ ಇವಾಗ ತುಂಬ ಹೊತ್ತಾಯ್ತು ನಾನು ಆಲ್ರೆಡಿ ಹಾಲು ಕುಡಿಸಿ, ಹಾಗಾಗಿ ಅವಳಿಗೆ ಟಮ್ಮಿ ಟೈಮ್ ಮಾಡಿಸ್ತಾ ಇದ್ದೀನಿ. ಆದಷ್ಟು ಅವಳು ಯಾವಾಗ ಆ್ಯಕ್ಟಿವಾಗಿ ಆಟಾಡ್ತಾ ಇರ್ತಾಳೆ ಆವಾಗ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತೇಳಿ. ಮತ್ತು ಹಾಲು ಕುಡಿಸಿದ ತಕ್ಷಣ ಹಾಕಿದ್ರೂ ಅವ್ರಿಗೆ ವಾಮಿಟ್ ಆದಂಗೆ ಆಗ್ತಾ ಇರುತ್ತೆ, ಕಕ್ಕೊಂಡ್ಬಿಡ್ತಾರೆ ಜಾಸ್ತಿ. ಒಂದ್ಸರಿ ಬೇಗ ಮಲಗದೇ ಇಲ್ಲ ಅವಳು, ನನಗೆ ತುಂಬ ಕಾಡಿಸ್ತಾ ಇರ್ತಾಳೆ. ಜಯಂತ್ ಇವಾಗ ನನಗೆ ಒಂದು ಲೋಟ ಬಿಸಿನೀರು ತಂದು ಕೊಟ್ಟಿದ್ದಾರೆ. ಎದ್ದ ತಕ್ಷಣ ಫಸ್ಟ್ ಬಿಸಿನೀರು ಕುಡಿದು ಅದಾದಮೇಲೆ ನಾನು ಫ್ರೆಶ್ ಆಗಿ ಬಂದು ಕಾಫಿ ಟೀ ಅಥವಾ ಏನಾದರೂ ತೊಗೊಳ್ಳೋದು. ಬೆಳಗ್ಗೆ ಎದ್ದ ತಕ್ಷಣ ಸನ್ಲೈಟ್ ನೀಟಾಗಿ ಡೈರೆಕ್ಟಾಗಿ ನಮ್ಮ ಮನೆ ಒಳಗಡೆನೇ ಬೀಳ್ತಾ ಇರುತ್ತೆ. ಕಿಟಕಿ ಏನಾದರೂ ತೆಗೆದುಬಿಟ್ರೆ ಫುಲ್ ಆ ಕಿರಣಗಳೆಲ್ಲ ಬರ್ತಾ ಇರುತ್ತೆ. ಅವಳನ್ನ ಜಾಸ್ತಿ ಆ ಲೈಟ್ಗೆ ಹಾಕೊಂಡು ಕೂತ್ಕೊಳ್ಳೋದು ನಾನು. ಫೀಡಿಂಗ್ ಎಲ್ಲ ಆಗಿ ಇವಾಗ ಪಾಪ ಮಲ್ಕೊಂಡಿದ್ದಾಳೆ, ಆರಾಮಾಗಿ ನಿದ್ದೆ ಮಾಡ್ತಿದ್ದಾಳೆ. ಬೆಳಕೆಲ್ಲ ಕಂಪ್ಲೀಟಾಗಿ ಅವಳು ಜೋಲಿ ಮೇಲೇ ಬೀಳ್ತಾ ಇದೆ, ಹಂಗಾಗಿ ಕಿಟಕಿ ಹತ್ರನೇ ಹಾಕಿದ್ದೀನಿ. ಇದು ಮೆಟಲ್ ಹ್ಯಾಂಗರ್ ಏನಿದೆ ಕಂಪ್ಲೀಟ್ಲಿ ಪೋರ್ಟಬಲ್, ಹಾಗಾಗಿ ರೂಮಲ್ಲಿ ಬೇಕಾದಾಗ ರೂಮಲ್ಲಿ ಹಾಕೊತೀವಿ, ಹಾಲಲ್ಲಿದ್ದಾಗ ಹಾಲಲ್ಲಿ ಹಾಕೊತೀವಿ. ಮತ್ತು ಅವಳಿಗೆ ಕೆಲವೊಮ್ಮೆ ಗಾಳಿ ಬೇಕೇ ಬೇಕನ್ಸುತ್ತೆ, ಅವಾಗ ಹಾಲಲ್ಲಿ ಹಾಕೊತೀವಿ. ಬಟ್ ರೂಮಲ್ಲಿ ನಾವಿನ್ನೂ ಫ್ಯಾನ್ ಫಿಕ್ಸ್ ಮಾಡಿಸಿಲ್ಲ, ಹಾಗಾಗಿ ಅಲ್ಲಿ ಸ್ವಲ್ಪ ಗಾಳಿ ಕಡಿಮೆ. ಕೆಲವೊಮ್ಮೆ ಕಿಟಕಿ ತೆಗೆದು ಹಾಕಿರ್ತೀನಿ, ಕೆಲವೊಮ್ಮೆ ಕ್ಲೋಸ್ ಮಾಡಲೇಬೇಕಾಗುತ್ತಲ್ಲ, ಆ ಟೈಮಲ್ಲಿ ಈ ಥರ ಹಾಕೊತೀನಿ. ನನಗಂತೂ ತುಂಬ ಹೆಲ್ಪ್ ಆಗಿರೋದು ಇದು. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಲ್ವಾ ಇದು ಹೇಗೆ ಬಾಳಿಕೆ ಬರುತ್ತಾ ಅಂತೇಳಿ. ಅಫ್ಕೋರ್ಸ್ ಖಂಡಿತ ನಾನು ಮಿಟ್ಟುಗೆ ಯೂಸ್ ಮಾಡಿರೋ ಜೋಲಿನೇ ಮತ್ತೆ ತರಿಸಿರೋದು. ಬಟ್ ಮಿಟ್ಟುಗೆ ಮನೇಲಿರೋ ಹ್ಯಾಂಗರ್ಸಿಗೆ ನಾನು ಹಾಕಿದ್ದೆ, ಬಟ್ ಇಲ್ಲಿ ಹ್ಯಾಂಗರ್ಸ್ ಇಲ್ವೇ ಇಲ್ಲ ಈ ಮನೇಲಿ, ಹಾಗಾಗಿ ಇದನ್ನು ತರಿಸ್ಕೊಂಡು ಹಾಕಿದ್ದೀನಿ.
ಯಾವುದಾದ್ರೂ ಲಿಂಕ್ ನಿಮಗೆ ಕೊಡಬೇಕು ಅಂತ ಅನಿಸಿದ್ರೆ ನಾನು ಖಂಡಿತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಜೋಲಿದು ಕೂಡ ಮತ್ತು ಮೆಟಲ್ ಹ್ಯಾಂಗರ್ದು ಕೂಡ ಲಿಂಕ್ಸ್ ಇದೆ, ನಿಮಗೆ ಇಷ್ಟ ಆಯಿತು ಅಂತಂದರೆ ಪರ್ಚೇಸ್ ಮಾಡಿ. ಹಾಗೆ ಮಿಟ್ಟು ಕೂಡ ಬೇಗ ಎದ್ದಿದ್ಲು ಇವತ್ತು ಅಂತೇಳಿ ಅವಳಿಗೆ ಚಾಕೋಸ್ ಮತ್ತು ಹಾಲನ್ನ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನಿಲಿ ಅಂತ ಇಟ್ಟು ಅವಳಿಗೆ ಸುಧಾರಿಸಿ ಆಮೇಲೆ ಕೊಟ್ಟರೆ ಆಯಿತು ಅಂತ ಅಂದ್ಕೊಂಡು ಇಟ್ಟಿದ್ದೀನಿ. ಬಟ್ ಅವಳು ಅಷ್ಟು ಬೇಗ ತಗೊಳ್ಳಿಲ್ಲ, ತುಂಬ ಮೆತ್ತಗಾಗಿತ್ತು. ಅವಳಿಗೆ ಇವಾಗ ಫುಲ್ ಹಠ ಬಂದುಬಿಟ್ಟಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಅವಳಿಗೆ ಒನ್ ಟೈಮು ಶಾಪಿಗೆ ಕರ್ಕೊಂಡು ಹೋಗಿ ಬರ್ಬೇಕು ಅಂಗಡಿಗೆ. ಅಟ್ಲೀಸ್ಟ್ ಒಂದು ಲಾಲಿಪಾಪ್ ಕೊಡಿಸಿದ್ರು ಪರವಾಗಿಲ್ಲ, ಒಟ್ಟು ಔಟ್ಸೈಡ್ ಹೋಗಿ ಬರಬೇಕು. ನಾನು ಇಲ್ಲಿ ಹಾಲನ್ನ ಕಾಯಿಸ್ತಾ ಇದ್ದೀನಿ ಮತ್ತು ಸಾಂಬಾರೆಲ್ಲ ಬೆಚ್ಚಗೆ ಮಾಡಿಕೊಂಡು ಬೇರೆ ಪಾತ್ರೆಗಳಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಆ ಕೆಲಸ ನೋಡ್ಕೊತಾ ಇದ್ದೀನಿ. ಅಲ್ಲಿ ನೋಡಿ ಜಯಂತ್ ಅವ್ರು ಕಾಣಿಸ್ತಿದ್ದಾರೆ. ಮಗಳಿಗೆ ತುಂಬ ಪೋಸಿ ಹೊಡೆದು ಬಾ ಅಂಗಡಿಗೆ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಅವಳನ್ನ ರೆಡಿ ಮಾಡ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ. ಹಾಗೆ ಅವ್ರು ಕೂಡ ರೆಡಿ ಆಗಿದ್ದಾರೆ. ಎಲ್ಲಿಗೆ ಅಂತಂದರೆ ಇವತ್ತು ಅವ್ರದ್ದು ಮೀಟಿಂಗ್ ಇದೆ, ಹಾಗಾಗಿ ಹೋಗ್ತಾ ಇದ್ದಾರೆ. ಫುಲ್ ಡೇ ಹೊರಗಡೆನೇ ಇರ್ತಾರೆ, ಬಟ್ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನೇನು ಮತ್ತು ನಾನೇ ನೋಡ್ಕೊಂಡ್ರಾಯ್ತು ಮಕ್ಕಳನ್ನ. ಅದರಲ್ಲೂ ಚಿಟ್ಟಿ ಇನ್ನೂ ಮಲಗಿದ್ದಾನೆ, ಚಿಟ್ಟಿ ಸ್ಕೂಲ್ ಬೇರೆ ಇಲ್ಲ. ಯಾಕೆಂದರೆ ಅಂಗನವಾಡಿ ಟೀಚರ್ಸ್ಗೆಲ್ಲ ಇವಾಗ ಗೊತ್ತಲ್ವಾ, ಪಲ್ಸ್ ಪೋಲಿಯೋದು ಸರ್ವೆ ಹಾಕಿರ್ತಾರೆ ಅಂತೇಳಿ. ಅವನದು ಕೂಡ ಸ್ಕೂಲ್ ಇಲ್ಲ ಅಂತೇಳಿ ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇದ್ದಾನೆ. ಅಲ್ಲಿ ನೋಡಿ ನಮ್ಮ ಮನೆಯವರು ಮೆಲ್ಲಗೆ ಕರ್ಕೊಂಡು ಹೋಗ್ತೀನಿ, ನೀನು ಕರ್ಕೊ ಅವಳನ್ನ, ನೆಕ್ಸ್ಟ್ ಹೋಗಿ ಬರ್ತೀನಿ ಅಂತ ಹೇಳಿ ನನಗೆ ಸನ್ನೆ ಮಾಡಿ ಹೋಗ್ತಿದ್ದಾರೆ. ಅವಳು ಹಠ ಬಂತು ಅಂತಂದರೆ ನನ್ನ ಮಾತು ಕೇಳೋದೇ ಇಲ್ಲ ಅಸಲು. ನಾನಿದ್ದರೆ ಮಾತ್ರ, ಅಂದರೆ ನಾನು ಒಬ್ಬಳೇ ಇದ್ದೀನಿ, ನನ್ನ ಜೊತೆ ಇದ್ದಾಳೆ ಅಂತಂದಾಗ ನಾನು ಹೆಂಗೆ ಹೇಳ್ತೀನೋ ಹಂಗೆ ಇರ್ತಾಳೆ. ಅವರಪ್ಪ ಇದ್ದಾಗ ಅಸಲು ನನಗೆ ಮಾತೇ ಕೇಳಲ್ಲ ಅವಳು. ಆ ಪ್ರೀತಿ ಸಲಿಗೆ ಅಂತಾರಲ್ಲ, ಅದು ಜಾಸ್ತಿ ಆಗಿಬಿಡುತ್ತೆ. ಇತ್ತೀಚೆಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ದಿಢೀರಾಗೆ ಆಗುವಂಥ ತಿಂಡಿಗಳನ್ನ ಕೆಲವೊಂದಷ್ಟು ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಇದನ್ನು ಮಾಡೋಣ ಅಂತೇಳಿ. ಹಾಗೆ ರಾತ್ರಿ ಅನ್ನ ಉಳಿದಿತ್ತಲ್ವ, ಸೊ ಉಳಿದಿರೋದ್ರಲ್ಲಿ ಏನಾದರೂ ಮತ್ತೆ ವೆರೈಟಿ ಮಾಡ್ಬೋದಾ ಅಂತ ಟ್ರೈ ಮಾಡ್ತಾ ಇರ್ತೀನಿ. ಸುಮ್ಮನೆ ವೇಸ್ಟ್ ಮಾಡೋ ಬದಲು ಚೆನ್ನಾಗಿದೆ ಅಂತಂದರೆ ಖಂಡಿತ ಮಾಡ್ತೀನಿ. ಹಾಗೆ ಇವತ್ತು ಅನ್ನ ಉಳಿದಿತ್ತಲ್ವ, ಸೊ ಅದರಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ ಇಡ್ಲಿ ಮಾಡೋಣ ಅಂದ್ಕೊಂಡೆ. ಸೊ ಹಾಗಾಗಿ ನಾನೇ ಹೋಗಿ ಅಂಗಡಿಗೆ 1/4 ಲೀಟ್ರ್ ಮೊಸರು ತೊಗೊಂಬಂದು ಜಯಂತ್ ಇರೋದ್ರೊಳಗಡೆ ಮಾಡ್ಕೊಂಡ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ನಲ್ವ. ಮೊಸರು ತೊಗೊಂಬಂದು ಅನ್ನನ ಮತ್ತು ಮೊಸರನ್ನ ಎರಡನ್ನೂ ಕೂಡ ರುಬ್ಬಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಕಂಪ್ಲೀಟ್ ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೊಂಡಿಲ್ಲ, ಸ್ವಲ್ಪ ತರತರಿಯಾಗೇ ಇರಲಿ, ಇಡ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ಇದಷ್ಟೇ ಅಲ್ಲ, ಇದನ್ನು ಒಂದು ಸಪ್ರೇಟ್ ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡಿ ಒಂದು 3/4 ಕಪ್ಪಷ್ಟು ರವೆ ತೊಗೊತಾ ಇದ್ದೀನಿ, ಇಡ್ಲಿ ರವೆ. ಇನ್ಸ್ಟಂಟಾಗಿ ಮಾಡ್ಕೊಳ್ಳೋಕ್ಕೆ ಈ ಥರದ್ದೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ನನಗೆ ಏನೇನೆಲ್ಲ ಬೇಕಾಗುತ್ತೆ ಅದನ್ನು ಇಟ್ಕೊಂಡ್ಬಿಟ್ಟಿದ್ದೀನಿ ಇದೇ ಕಾರಣಕ್ಕೆ. ಯಾಕೆಂದರೆ ಮಕ್ಕಳಿರ್ತಾರೆ ಆ್ಯಂಡ್ ಪಾಪು ಕೂಡ ಇರ್ತಾಳೆ. ಕೆಲವೊಮ್ಮೆ ನನಗೆ ಆಗುತ್ತೋ ಇಲ್ವೋ ತಿಂಡಿ ಮಾಡೋದಕ್ಕೆ, ಆ್ಯಂಡ್ ತಿಂಡಿ ಮಾಡಿದ್ರೂ ಕೂಡ ಬೇಗ ಆಗಿಬಿಡ್ಬೇಕು. ಸೊ ಆ ಥರದ್ದೆಲ್ಲ ಏನೇನಾದರೂ ಇತ್ತು ಅಂತಂದರೆ ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಉಳಿದಿರೋ ಇನ್ನೂ ಸ್ವಲ್ಪ ಅನ್ನ, ಅದ್ರ ಜೊತೆಯಲ್ಲಿ ರವೆ, ಅಂದರೆ 3/4 ಭಾಗದಷ್ಟು ಏನು ತೊಗೊಂಡಿದ್ದೆ ಆ ರವೆ ಮತ್ತು ನೀರು. ಸ್ವಲ್ಪ ಇದರಲ್ಲಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ, ಇಲ್ಲಾಂದರೆ ಮತ್ತೆ ಮಿಕ್ಸಿ ಆಗಲ್ಲ ಅಂತೇಳಿ. ಆ್ಯಂಡ್ ನೋಡಿ ಈ ಥರ ಆಗಿದೆ. ಇದನ್ನು ಕೂಡ ತರತರಿಯಾಗಿ ರುಬ್ಕೊಂಡಿದ್ದೀನಿ, ಜಸ್ಟ್ ಅನ್ನ ನನಗೆ ಪೇಸ್ಟ್ ಆದರೆ ಸಾಕು ಅಂತೇಳಿ. ಸೊ ಇದರಲ್ಲಿ ನೀರು ಕನ್ಸಿಸ್ಟೆನ್ಸಿ ಇದೆ, ಅದರಲ್ಲಿ ನೀರಿನ ಅಂಶ ಅಷ್ಟಿಲ್ಲ. ಇವಾಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ, ಯಾಕಂದರೆ ರವೆ ಹಾಕಿರೋದ್ರಿಂದ ಸ್ವಲ್ಪ ನೆನೆಯೋಕ್ಕೆ ಟೈಮ್ ಬೇಕೇ ಬೇಕು. ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ನೀರು ಹಾಕೊತ ನೀಟಾಗಿ ಕಲಿಸ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ ಬಟರ್ ಆದಂಗೆ ಆಗುತ್ತೆ. ನೋಡಿ ಇಡ್ಲಿ ಬ್ಯಾಟರ್ ಎಷ್ಟು ಚೆನ್ನಾಗಿದೆ. ಅಂದರೆ ಇದಕ್ಕೆ ಇನ್ನೂ ಸ್ವಲ್ಪ ನೀರಿನ ಅಂಶ ಬೇಕಾಗುತ್ತೆ. ಆ್ಯಂಡ್ ಸ್ವಲ್ಪ ನೀರು ಹಾಕಿ ಕಲಸಿ ಅದನ್ನು ನೆನೆ ಇಡ್ತೀನಿ. ಅದರೊಳಗಡೆ ಇನ್ನು ಮತ್ತೆ ಏನಾದರೂ ಕೆಲಸ ಇತ್ತು ಅಂತಂದರೆ ಮುಗಿಸ್ಕೊಳ್ಳೋದ್ರೊಳಗಡೆ ಮತ್ತೆ ನೆಂದು ಬಿಡುತ್ತೆ, ಚೆನ್ನಾಗಿ ಬರುತ್ತೆ ಅವಾಗ ಹಾಕಿದ್ರೆ. ಈ ಥರ ಇನ್ಸ್ಟಂಟಾಗಿ ನಾವು ಅವಲಕ್ಕಿನೂ ಕೂಡ ಯೂಸ್ ಮಾಡ್ಕೊಂಡು ಮಾಡ್ಬೋದು. ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಖಂಡಿತ ಅದನ್ನು. ಹಾಗೆ ಇವಾಗ ಇಡ್ಲಿ ಪಾತ್ರೆ ತೊಗೊಂಡು ಇಡ್ಲಿ ಪ್ಲೇಟ್ಸ್ಗೆಲ್ಲ ಎಣ್ಣೆ ಹಾಕಿ ನೀಟಾಗಿ ಇಡ್ಲಿ ಬ್ಯಾಟರ್ ಏನು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಫಿಲ್ ಮಾಡಿ ಇಡ್ತಾ ಇದ್ದೀನಿ. ಅದಾದ ತಕ್ಷಣ ಮತ್ತೆ ಮನೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ. ಸೊ ನನ್ನ ಪ್ರಿಫರೆನ್ಸ್ ಏನು ಅಂತಂದರೆ ಫಸ್ಟು ಬೆಳಗ್ಗೆ ಆಗಿದ ತಕ್ಷಣ ಮಕ್ಕಳಿಗೋಸ್ಕರ ಏನಾದರೂ ತಿಂಡಿನ ರೆಡಿ ಮಾಡಿಟ್ಬಿಟ್ರೆ ಕೆಲಸ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಸಮ್ಟೈಮ್ಸ್ ಪಾಪು ಸಡನ್ನಾಗಿ ಮಲಗಲ್ಲ, ಪದೇ ಎದ್ದೇಳ್ತಾ ಇರ್ತಾಳೆ, ಆಮೇಲೆ ಕೆಲವೊಮ್ಮೆ ಮಲಗ್ತಾಳೆ. ಸೊ ನನಗೆ ಗೊತ್ತಿರಲ್ವಲ್ಲ ಮಲಗ್ತಾಳೋ ಇಲ್ವೋ ಅಂತೇಳಿ ಎಡವಟ್ ಆಗಬಾರ್ದು. ಹೊಟ್ಟೆ ಹಸುವಾಗ್ಬಿಟ್ರೆ ಮತ್ತು ಮಕ್ಕಳು ಅವ್ರು ಏನಾದರೂ ಕೇಳ್ತಿದ್ದಾರೆ ಅಂತಂದಾಗ ನನಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ ಆ ವಿಚಾರದಲ್ಲಿ. ಈವನ್ ನಾನು ಕೂಡ ಹೌದು, ನನಗೆ ಸ್ವಲ್ಪ ತಿಂಡಿ ಲೇಟ್ ಆಯಿತು ಅಂತಂದರೆ ತಡ್ಕೊಳಕ್ಕಾಗಲ್ಲ. ಬಾಣ್ತಿ ಅದರಲ್ಲೂ ಸ್ವಲ್ಪ ನಿಶಕ್ತಿ ಆಗಿರುತ್ತೆ. ಈ ಟೈಮಲ್ಲಿ ನಮಗೆ ಹೊಟ್ಟೆಗೆ ಫಸ್ಟು ಊಟ ಬೇಕು. ಹಾಗಾಗಿ ಪ್ರತಿದಿನ ಅಷ್ಟೇ ಫಸ್ಟು ತಿಂಡಿದು ಯೋಚನೆ ಮಾಡ್ತೀನಿ, ತಿಂಡಿಗೆ ರೆಡಿ ಮಾಡ್ಕೊತೀನಿ, ಅದಾದಮೇಲೆ ನಂದು ಕೆಲಸ ಅದೆಲ್ಲ. ನೀವು ನೋಡ್ತಾ ಇದ್ದೀರಾ ವ್ಲಾಗ್ಸ್ನ ಡೈಲಿ ಅಂತಂದರೆ ನಿಮ್ಗದು ಅರ್ಥ ಆಗ್ತಿರುತ್ತೆ ಮೇ ಬಿ. ಓಕೆ ಇವ್ರು ತಿಂಡಿ ಮಾಡಿಟ್ಟೆ ನೆಕ್ಸ್ಟ್ ಫ್ರೆಶ್ ಅಪ್ ಆಗ್ತಾರೆ ಅಂಥೇಳಿ ಅಲ್ವಾ. ಸೊ ಫಸ್ಟ್ ನನಗೆ ಮತ್ತು ನನ್ನ ಮಕ್ಕಳಿಗೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ಅಂತಂದರೆ ಸೀರಿಯಸ್ಲಿ ಕೆಲಸ ಯಾವಾಗ ಮಾಡ್ಕೊಂಡ್ರೂ ಆಗುತ್ತೆ. ಇವಾಗೇ ಮಾಡ್ಕೋಬೇಕು ಅಂತಿಲ್ಲ. ಅದರಲ್ಲೂ ಇತ್ತೀಚೆಗೆ ಪೂಜೆ ಬೆಳಗ್ಗೆ ಆಗ್ತಾನೆ ಇಲ್ಲ, ನನಗೆ ಆಗೋದು ಕೂಡ ಇಲ್ಲ. ಇನ್ನೊಂದು ಸ್ವಲ್ಪ ದಿನ ನಿದ್ದೆ ಅದೆಲ್ಲ ಕಟ್ಟಿರ್ತೀನಲ್ಲ, ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇದ್ದೀನಿ, ಇಟ್ಸ್ ಓಕೆ. ಆದರೆ ನೆಕ್ಸ್ಟ್ ಯಾವಾಗ ಸ್ಟಾರ್ಟ್ ಮಾಡಬೇಕು ಪೂಜೆ ಅಂದ್ಕೊಂಡಿದ್ದೀನಿ ಅವಾಗ ಬೇಗ ಎದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಇಡ್ಲಿ ಪ್ಲೇಟ್ಸ್ಗೂ ನೀಟಾಗಿ ಎಣ್ಣೆ ಹಾಕಿ ಕೈಯಲ್ಲಿ ಅದನ್ನು ಸ್ವಲ್ಪ
ಸರೌಂಡಿಂಗ್ ಎಲ್ಲ ಅಪ್ಲೈ ಮಾಡಿ ಇವಾಗ ಬ್ಯಾಟರ್ ಫಿಲ್ ಮಾಡಿ ಇಡ್ತಾಯಿದ್ದೀನಿ. ಹಾಗೆ ನಾನಿವತ್ತು ಅಂದ್ಕೊಂಡಿದ್ದು ಒನ್ ಟೈಮ್ ಮಾಡಬೇಡ ಸಾಕು ಅಂತೇಳಿ. ಸಮ್ಟೈಮ್ಸ್ ಹೆಂಗಾಗುತ್ತೆ ಅಂದರೆ ಜಾಸ್ತಿ ಮಾಡಿರ್ತೀನಿ, ಬೈಸ್ಕೊಂಡ್ಬಿಡ್ತೀನಿ. ಅದಕ್ಕೆ ಇವತ್ತು ನೋಡಿ ಏನು ಒಂದು ಲೋಟ ಅಕ್ಕಿ ಉಳಿದಿರುತ್ತೋ ಅದಕ್ಕೆ ಸರಿಯಾಗಿ ಒಂದು ರೌಂಡಿಗೆ ಕಂಪ್ಲೀಟ್ ಆಗಿಬಿಡ್ಬೇಕು, ಅಷ್ಟನ್ನೇ ಮಾಡ್ಕೋಬೇಕು ಅಂತ ಅಂದ್ಕೊಂಡೇ ಮಾಡ್ಕೊತಿದ್ದೆ. ಸದ್ಯ ಒಂದು ಪ್ಲೇಟ್ ಉಳಿಯೋಷ್ಟು ಮಾಡ್ಕೊಂಡೆ ಬೆಟರು. ಹಾಗೆ ಈ ಸ್ಟ್ಯಾಂಡಲ್ಲಿ ಹೆಂಗಿಡ್ತೀನಿ ನಾನು ಅಂತಂದರೆ, ನಿಮಗೆ ಓಲ್ಸ್ ಕಾಣಿಸ್ತಾ ಇದೆಯಲ್ಲ, ಅದು ನೆಕ್ಸ್ಟ್ ಅದ್ರ ಮೇಲ್ಗಡೆ ಇರೋವಂಥ ಇಡ್ಲಿಗೆ ಸ್ಟೀಮ್ ಬರಬೇಕು. ಸೊ ಆ ರೀತಿ ನಾನು ಸೆಟ್ಟಿಂಗ್ ಮಾಡ್ಕೊತೀನಿ ಯಾವಾಗಲೂ. ಸೊ ನಾನು ಕೂಡ ನೋಡಿನೇ ಕಲ್ತಿರೋದು ಎಲ್ಲದೂ ಕೂಡ. ಸುಮಾರು ಯೂಟ್ಯೂಬ್ ಚಾನಲ್ಸ್ ನೋಡ್ತೀನಿ, ಮತ್ತು ನನ್ನ ಫೇವ್ರೆಟ್ ವ್ಲಾಗರ್ಸ್ನ ಪ್ರತಿದಿನ ಮಿಸ್ ಮಾಡದೆ ನೋಡ್ತೀನಿ. ಅವ್ರು ಹೇಳೋದ್ರಿಂದ ನನಗೇನಾದರೂ ಹೆಲ್ಪ್ ಆಯಿತು, ನಾನು ಕೂಡ ಅಡಾಪ್ಟ್ ಮಾಡ್ಕೋಬೇಕು ಅಂದರೆ ಮಾಡ್ಕೊತೀನಿ. ಸೊ ನಾನು ಕೂಡ ಎಲ್ಲ ಕಲಿತಾ ಇರೋದು ಇವಾಗಲೇ. ಆ್ಯಂಡ್ ಇವಾಗ ಇಡ್ಲಿಗೆ ಹಿಟ್ಟಾಯಿತು. ದೆನ್ ನಮ್ಮ ಮಿಟ್ಟುನ ರೆಡಿ ಮಾಡಬೇಕಿತ್ತು. ಸೊ ಅವಳಿಗೆ ಫ್ರೆಶ್ ಅಪ್ ಮಾಡಿ, ಅಂದರೆ ಸ್ನಾನ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿಸಿ ತಲೆ ಬಾಚ್ತಾ ಇದ್ದೀನಿ. ಬಟ್ ತಲೆ ಬಾಚೋದು ಇವತ್ತು ಸ್ಪೆಷಲ್ ಏನಂದರೆ ಫಸ್ಟ್ ಟೈಮ್ ಮಿಟ್ಟು 2 ಜಡೆ ಹಾಕ್ಕೊಂಡಿದ್ದಾಳೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಂದರೆ, ಒಂದು ಮಾತ್ರ ಸೊಟ್ಟ ಆಗಿಬಿಟ್ಟಿದೆ ಸ್ವಲ್ಪ. ಅವಳು ನೆಟ್ಟು ಕೂತ್ಕೊಳ್ಳಲ್ಲ, ಅದರಲ್ಲೂ ಇಷ್ಟು ಹಾಕಿಸ್ಕೊಂಡಿರೋದೇ ಹೆಚ್ಚು. ನಮ್ಮ ಚಿಟ್ಟಿ ಏನಂದ ಅಂದರೆ, ಅಮ್ಮ ಯಾಕಮ್ಮ ಅವಳು ಮೇಕೆ ಥರ ಕಾಣಿಸ್ತಿದ್ದಾಳೆ ಅಂತ ಹೇಳಿ ಕೇಳ್ತಿದ್ದಾನೆ. ಸೊ ನನಗಂದ್ರೆ ತುಂಬ ಖುಷಿ ಆಯಿತು, ಅವಳಿಗೆ ಜಡೆ ಹಾಕಿದ್ದೀವಿ ಇವತ್ತು. ಆ್ಯಂಡ್ ಪಾಪು ನೋಡಿ ಮಲಗಿದ್ದಾಳೆ. ಸೊ ಫುಲ್ಲು ಇವತ್ತು ಯಾಕೋ ಮೇಡಮ್ ಅವ್ರು ನಿದ್ದೆ ಮಾಡು ಹಿಂಗೆ ಆಗ್ತಾಯಿತ್ತು. ಹಾಗೆ ಇವರಿಬ್ಬರು ಆಟಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದೆಲ್ಲ ಚಿಟ್ಟಿ ಐಡಿಯಾ. ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡೋದಾದರೆ, ಮುಂದ್ಗಡೆ ಇರೋದು ಅವ್ರದ್ದು ಲಗೇಜ್, ನೆಕ್ಸ್ಟ್ ಇರೋದು ಅವ್ರದ್ದು ಮಕ್ಕಳು ಅವ್ರ ಮಕ್ಕಳವರು, ಹಾಗೆ ಚೇರು, ಹಾಗೆ ಅದು ಪಾಂಡನ ನಿಲ್ಲಿಸ್ಕೊಂಡು ಇದು ಕಾರಂತೆ. ಸೊ ಯಪ್ಪ ಏನು ಮೈಂಡ್ ಅಂತ ಅನ್ಸುತ್ತೆ ಕೆಲವೊಮ್ಮೆ. ಎಲ್ಲದು ನೀಟಾಗಿ ಇಟ್ಕೊಂಡು ಆಟ ಆಡ್ತಿದ್ದಾರೆ ಇಬ್ಬರು. ಇಡೀ ದಿನ ಹಿಂಗೆ ಬಿಟ್ಟರು ಆಟಾಡ್ತಾರೆ. ಎಲ್ಲದೂ ಕೂಡ ನೀಟಾಗಿ ಅಳ್ಕೊಂಡು, ಎಲ್ಲ ಸಾಮಾನುಗಳು ಅಳ್ಕೊಂಡು. ನಮ್ಮ ಮನೆಯಲ್ಲಿ ಒಂದು ಸಾಮಾನು ಇಟ್ಟರೋ ಹತ್ರ ಇನ್ನೊಂದು ಸರಿ ಇರಲ್ಲ ಆಲ್ರೆಡಿ. ಅದರಲ್ಲೂ ಯಾವುದ್ರಲ್ಲಿ ತುಂಬ ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ ಈ ಮೆಡಿಸಿನ್ಸ್ಗಳಲ್ಲಿ ಒಂದು ಚಿಕ್ಕ ವಸ್ತುಗಳು ತುಂಬ ಕಾಡಿಸ್ಬಿಡುತ್ತೆ. ರೀಸೆಂಟ್ಲಿ ನಿಜವಾಗ್ಲೂ ಎಷ್ಟು ಸಫರ್ ಆಗಿದೆ ಗೊತ್ತಾ. ನಮಗೆ ಮನೆ ಕೊಟ್ಟಿರೋದೇ ಒಂದು ಕೀಯಿಂದ. ಸೊ ಆ ಒಂದು ಕೀ ಸಣ್ಣದಿದೆ, ತುಂಬ ದೊಡ್ಡ ಕೀ ಅಲ್ಲ, ಸಣ್ಣ ಕೀ ಆ್ಯಕ್ಚುಲಿ. ಅದನ್ನು ತಗೊಂಡೋಗಿ ಟೆಡ್ಡಿ ಬೇರ್ ಹಿಂದ್ಗಡೆ ಜಿಪ್ ಇರುತ್ತಲ್ಲ ಅದರಲ್ಲಿ ಹಾಕಿಟ್ಟಿದ್ದಾರೆ. ನಾವು ಒಂದು ವೀಕ್ ಆಯಿತು ಆ್ಯಕ್ಚುಲಿ, ಹುಡುಕಿ ಸಾಕಾಯಿತು. ಮನೇನ ಜಸ್ಟ್ ಬೀಗ ಇಲ್ಲದೆ ಹಾಗೆ ಹೋಗ್ತಾ ಇದ್ದೀವಿ, ಈ ಥರ ಎಲ್ಲ ಸಫರ್ ಆಗಿ. ಇವ್ರದ್ದೇ ಏನೋ ಕೆಲಸ ಇರುತ್ತೆ ಅಂತೇಳಿ ಇವರು ಎಲ್ಲ ಆಟ ಸಾಮಾನುಗಳಲ್ಲಿ ಹುಡುಕಿ ಫೈನಲ್ಲಿ ಒಂದಿನ ಗೊಂಬೆಲೇ ಇರಬೇಕು ಮೇ ಬಿ, ಅವಾಗವಾಗ ಏನಾದ್ರು ತುಂಬಿಕ್ತಾ ಇರ್ತಾರೆ ಅಂತ ತೆಗೆದು ನೋಡ್ತೀವಿ, ಅದರಲ್ಲಿ ಕೀ ಇತ್ತು. ಅವತ್ತೇ ಗೊತ್ತಾಯಿತು, ಓಕೆ ಇರೋದು ತುಂಬ ಡೇಂಜರ್ ಆಟ, ಸೊ ಹುಷಾರಾಗಿರಬೇಕು ಅಂತೇಳಿ. ಸೊ ನೋಡಿ, ಮನೆ ಪೂರ್ತಿ ಹೀಗೆ ದಿನ ಆಟಾಡು ಮುದ್ದಕ್ಕೆ ಮಾತಾಡು. ನಮ್ಮ ಮಿಟ್ಟು ಅಂತೂ ಇತ್ತೀಚೆಗೆ ಎಲ್ಲ ಮಾತಾಡೋದು ಕಲಿತಾ ಇದ್ದಾಳೆ. ಇವಾಗ ಅವಳಿಗೆ ಜಸ್ಟ್ 2 years 4 months, 2 years 4 monthsಗೆ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ. ತುಂಬ ಖುಷಿಯಾಗುತ್ತೆ. ನಾನು ಅಂದ್ಕೊಂಡಿದ್ದೆ ಚಿಟ್ಟಿ ಬೇಗ ಮಾತಾಡ್ದೆ, ಇವಳು ಸ್ವಲ್ಪ ಲೇಟ್ ಆಗುತ್ತೇನೋ ಅಂತೇಳಿ. ಬಟ್ ಅವನಿಗಿಂತ ಇವಳೇ ಜಲ್ದಿ ಸ್ಟಾರ್ಟ್ ಮಾಡಿದ್ದಾಳೆ. ಸೊ ಆಗಲೇ ಹೇಳಿದ್ನಲ್ವಾ, ಹೆಡ್ಏಕ್ ತುಂಬ ಆಗಿದೆ ಬೆಳಗ್ಗೆಯಿಂದ ಅಂತೇಳಿ. ಸ್ವಲ್ಪ ಪರವಾಗಿರಲಿಲ್ಲ, ಇವಾಗ ಮತ್ತೆ ಸ್ವಲ್ಪ ಅನ್ನಿಸ್ತಾ ಇದೆ. ಹಾಗಾಗಿ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಹಾಗೆ ಒಂದು ಕಡೆ ನೀರು ಇಟ್ಟಿದ್ದೀನಿ. ಸೊ ನಾನು ಏನು ಬಿಲೀವ್ ಮಾಡ್ತೀನಿ ಅಂತಂದರೆ, ಆ್ಯಕ್ಚುಲಿ ಇವಾಗ ತಲೆನೋವು ಬಂದಿದೆ ಅಂತಂದರೆ ತುಂಬ ಜನ ಹೇಳ್ಬೋದು, ಯಾಕೆ ರೆಸ್ಟ್ ಮಾಡಿ ನೀವು, ಅಥವಾ ನಿದ್ದೆ ಸರಿಯಾಗಿ ಮಾಡ್ತಿಲ್ಲ ಅಂತೇಳಿ. ನಿದ್ದೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀನಿ, ಬಟ್ ಅವಾಗವಾಗ ಎದ್ದೇಳ್ತೀವಲ್ಲ. ಸೊ ಅಟ್ಲೀಸ್ಟ್ ನಿದ್ದೆ ಅನ್ನೋದು ಮುಂಚೆ ಇರುತ್ತಲ್ಲ, ಡೀಪ್ ಸ್ಲೀಪ್ ಹಂಗಂತೂ ಇರೋಲ್ಲ ನಮ್ಮದು. ಅವಾಗವಾಗ ಮೇಕಪ್ ಆಗ್ತಾನೆ ಇರಬೇಕು. ಅದರಿಂದ ಮೇ ಬಿ ತಲೆ ನೋವ್ಬೋದು ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಆದರೆ ನಂದು ಫ್ಯಾಕ್ಟ್ ಏನಂತಂದರೆ, ನಾನು ಯಾವಾಗ ನೀರು ಕಡಿಮೆ ಕುಡ್ದಿರ್ತೀನಿ ಅವಾಗ ಮಾತ್ರ ತಲೆನೋವು ಬರೋದು. ಅದರ್ವೈಸ್ ನನಗೆ ತಲೆನೋವು ಬರೋದೇ ತುಂಬ ರೇರ್. ಅಂದ್ಕೊಂಡೆ ಇವಾಗ ಜಸ್ಟ್ ಅಂದ್ಕೊಂಡೆ, ಓಕೆ ಯಾಕೆ ತಲೆನೋವು ಬಂದಿರ್ಬೋದು ಅಂತೇಳಿ. ನಿನ್ನೆ ನಾನು ನೀರನ್ನು ಕಡಿಮೆ ಕುಡ್ದಿದ್ದೀನಿ ಆ್ಯಕ್ಚುಲಿ. ಸ್ವಲ್ಪ ಯಾರು ಬಿಸಿ ಮಾಡ್ಕೊಂಡು ಕುಡಿಬೇಕು ಅಂತೇಳಿ ನೀರು ಖಾಲಿಯಾಗಿದ್ದಕ್ಕೆ. ಅದಕ್ಕೆ ನೋಡಿ ತಕ್ಷಣ ಈಗ ಬಂದು ನಾನು ಬಿಸಿನೀರನ್ನು ಕಾಯಿಸಿ ನನ್ನ ಬಾಟ್ಲಿನ ತುಂಬ್ಕೊತಾ ಇದ್ದೀನಿ. ಬಿಸಿನೀರೇ ಕುಡಿತೀನಿ ಆ್ಯಕ್ಚುಲಿ. ನಾನು ಕೆಲಸ ಎಲ್ಲ ಮಾಡ್ಕೊತೀನಲ್ಲ, ಸೊ ಅಟ್ಲೀಸ್ಟ್ ಬಿಸಿನೀರಾದರೂ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರನ್ನೇ ಕುಡಿತೀನಿ. ಆಲ್ಮೋಸ್ಟ್ ತಣ್ಣೀರು ಕುಡ್ದಿಲ್ಲ, ಮುಟ್ಟಿದ್ದೀನಿ ತಣ್ಣೀರನ್ನ, ಚೆನ್ನಾಗೇ ಮುಟ್ಟಿದ್ದೀನಿ. ಆ್ಯಂಡ್ ನೀರು ತುಂಬಿಸಿಟ್ಟಾಯಿತು. ಇವಾಗ ಆಮೇಲೆ ಅನ್ನ ಆಗೋದ್ರೊಳಗಡೆ ಒಂದ್ಸರಿ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತಾ ಇದೆ ಯಾಕೋ. ಸೊ ನೋಡಿ, ನೀರು ಕಂಪ್ಲೀಟಾಗಿ ತುಂಬಿಟ್ಟಾಯಿತು ಫುಲ್ಲು. ಏನು ಮಾಡ್ತಿದ್ದೀರಿ? ಇವರಿಬ್ಬರದು ಬರೀ ಇದೇ ಕೆಲಸ, ಆಟಾಡೋದು. ಯಾಕೋ ನಮ್ಮ ಮಿಂಚು ಎದ್ದೇ ಇಲ್ಲ. ಬನ್ನಿ ತೋರಿಸ್ತೀನಿ ನೋಡಿ. ಅವಳಿಗೆ ಪ್ಯಾಂಪರ್ಸ್ ಹಾಕಿಲ್ಲ, ಯಾಕೋ ಮಲ್ಕೊಂಡ್ಬಿಟ್ಟಿದ್ದಾಳೆ ಬೆಚ್ಚಿಗೆ. ಪ್ಯಾಂಪರ್ಸ್ ಯಾಕೆ ಹಾಕಿಲ್ಲ ಅಂದರೆ ತುಂಬ ಬೇಸಿಗೆಗಾಲಲ್ಲ, ಹೀಟು, ಹಾಗಾಗಿ. ಮತ್ತು ಬಾಟಮ್ ವಿಯರ್ಸ್ನ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಜಯಂತ್ ನಾನೇ ತರ್ತೀನಿ ಅಂತ ಹೇಳಿದ್ದಕ್ಕೆ ಸುಮ್ಮನಾಗಿದ್ದೀನಿ. ನಾನು ಇಷ್ಟೊತ್ತಿಗೆ ಆರ್ಡರ್ ಮಾಡಿಬಿಡ್ತಿದ್ದೆ. ಸೊ ಪಾಪು ಯಾಕೋ ಮಲ್ಕೊಂಡಿದ್ದಾಳೆ, ಇಷ್ಟೊತ್ತಾದರೂ ಎದ್ದಿಲ್ಲ ಅಂತಂದರೆ ನಾನೇ ಎಬ್ಬಿಸ್ಕೊಂಡು ಹಾಲು ಕುಡಿಸ್ಬೇಕು. 2 hours ಮೇಲೆ ಆಯ್ತು ಅವಳು ಮಲ್ಕೊಂಡು. ನಾನೇ ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ.
ಅವಳನ್ನ ಎದ್ದು ಹಾಲು ಕುಡಿಸಿ ಅವಳಿಗೆ ಸಮಾಧಾನ ಮಾಡಿಸ್ಕೊಂಡು ಕೂತ್ಕೊಂಡ್ರೆ ಮುಗೀತು. ಪಾಪುಗೆ ಹಾಲು ಕುಡಿಸಿ ಅವಳಿಗೆ ಮತ್ತೆ ನಿದ್ದೆ ಫುಲ್ ಇತ್ತು. ಸೊ ನಿದ್ದೆ ಚೆನ್ನಾಗಿದ್ದಾಗ ನಿದ್ದೆ ಮಾಡಲಿ ಅಂತೇಳಿ ಹಾಕಿ ಬಿಸಿ ಬಿಸಿ ಅನ್ನ ಆಯಿತು. ಹೊಟ್ಟೆ ತುಂಬ ಊಟ ಮಾಡಿ ಒಂದು ಮೊಟ್ಟೆಯನ್ನು ಕುದಿಸೋಕೆ ಬಂದಿದ್ದೆ. ಇವಾಗ ಅದನ್ನು ಚಿಪ್ಪೆ ತೊಗೊಂಬಂದಿದ್ದೀನಿ, ಒಂದು ಮೊಟ್ಟೆ ತಿನ್ನಬೇಕು ಅಂತೇಳಿ. ನನಗೆ ಅನ್ಸಿದ ಮಟ್ಟಿಗೆ ತುಂಬ ಜನ ಮೊಟ್ಟೆ ತಿನ್ನಲ್ಲ ಅನಿಸುತ್ತೆ, ಬಟ್ ನಾನು ನಮ್ಮ ಚಿಟ್ಟಿ ಹುಡ್ದಾಗಿಂದ ಮೊಟ್ಟೆ ಎವ್ರಿ ಡೇ ಒಂದು ಮೊಟ್ಟೆ ತಿಂತಿದ್ದೀನಿ. ಅವಾಗ ತಿಂತಾ ಇದ್ನೆಲ್ಲ ಗೊತ್ತಿಲ್ಲ, ಅವಾಗ ಸ್ವಲ್ಪ ಚಿಕನ್ ಮಟನ್ ಜಾಸ್ತಿ ಇರ್ತಾಯಿತ್ತು. ಇವಾಗ ಅಟ್ಲೀಸ್ಟ್ ಚಿಕನ್ ಮಟನ್ ಇಲ್ಲದೆ ಇದ್ದಾಗ ದಿನಾ ಒಂದು ಮೊಟ್ಟೆನ ತಿಂತೀನಿ ಡೆಫಿನೆಟ್ಲಿ ಮಧ್ಯಾಹ್ನ. ಏನಕ್ಕೆ ಅಂತಂದರೆ ಹಾಲು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆ್ಯಕ್ಚುಲಿ ಮೊಟ್ಟೆ ತಿಂದರೆ. ಅದ್ಯಾಕೆ ಇದನ್ನು ಹೇಟ್ ಮಾಡಬೇಕು ಅಂದರೆ ಇದನ್ನು ಯಾಕೆ ಬಿಡಬೇಕಂತ ನನಗೆ ಗೊತ್ತಿಲ್ಲ. ಕೆಲವೊಬ್ಬರು ಅದ್ರ ಒಳಗಡೆ ಇರೋ ಯೆಲ್ಲೋ ಕಲರ್ ತಿಂತೀರಾ ಅಂತ ಕೂಡ ಕೇಳ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ನೋಡ್ತಿರ್ತೀನಲ್ಲ, ಸೊ ಹಾಗೆ ಸಿಮಿಲರ್ ಆಗಿ ಕ್ವಶನ್ಸ್ಗಳನ್ನ ಏನಾದರೂ ಕೇಳಿದ್ರೆ ತಲೆಯಲ್ಲಿ ಇರುತ್ತೆ, ಅದಕ್ಕೆ ಆನ್ಸರ್ ಮಾಡ್ತಾ ಇರ್ತೀನಿ. ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನು ಅಂದರೆ ದಿನಾ ಒಂದು ಮೊಟ್ಟೆ ತಿನ್ನೋದ್ರಿಂದ ಹಾಲು ನಿಜವಾಗ್ಲೂ ಕಡಿಮೆನೇ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ, ಮಗು ಕೂಡ ಹೊಟ್ಟೆ ತುಂಬುತ್ತೆ. ಹಾಗೆ ಇದು ಹೀಟ್ ಆಗಿರೋದ್ರಿಂದ ಮತ್ತು ಸ್ವಲ್ಪ ನಮ್ಮ ಬಾಡಿಗೆ ರಿಚ್ ಪ್ರೋಟೀನ್ ಸಿಗುತ್ತೆ. ಹಾಗಾಗಿ ಬಾಡಿ ಹೀಲಿಂಗು ಕೂಡ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಇವಾಗ ಯಾರಾದರೂ ತಿಂತಾ ಇಲ್ಲ ಅಂತಂದರೆ ಅಟ್ಲೀಸ್ಟ್ ತಿನ್ನಿ. ನಿಮ್ಮ ಮನೇಲಿ ಏನಾದರೂ ಬಿಡ್ತಾ ಇಲ್ಲ ಅಂತಂದರೆ ಇಟ್ಸ್ ಓಕೆ, ಒಂದು 2 months ಮೇಲೆ ತಿನ್ನಿ. ಇನ್ನೇನು ಮೊಟ್ಟೆನೇ ತಿನ್ನಲ್ಲ ಅಂತನೋರಿಗೆ ಏನು ಮಾಡೋಕ್ಕಾಗಲ್ಲ. ವೆಜ್ಜಲ್ಲಿ ಸಿಗೋವಂಥ ಪ್ರೋಟೀನ್ಸ್ನ ನಾವು ತಿನ್ನಬೇಕಾಗುತ್ತೆ. ಬಟ್ ನಾನು ಮಾತ್ರ ಕಂಪಲ್ಸರಿ ಎವ್ರಿ ಡೇ ಒಂದು ಮೊಟ್ಟೆ. ನಿನ್ನೆ ನೋಡಿ ನಮ್ಮ ಅಮ್ಮ ಬಂದಿದ್ದರು, ಮೊಟ್ಟೆ ಇಲ್ಲ ಅಂತಂದಿದ್ದಕ್ಕೆ 5 ಮೊಟ್ಟೆನ ತರಿಸಿ ಅವ್ರ ಮುಂದೆನೇ ತರಿಸಿ ನಾಳೆ ನಾಡಿದ್ದು ಹೀಗೆ ತಿನ್ಬೇಕು ನೀನು ಅಂತ ಹೇಳಿ ಹೋಗ್ತಾರೆ. ಸೊ ನಮ್ಮಮ್ಮ ಸ್ವಲ್ಪ ಹಾಲು ಕಡಿಮೆ ಆಗಿದೆ ಅಂತಂದಿದ ತಕ್ಷಣ ಸಡನ್ನಾಗಿ ಮೊಟ್ಟೆ ತರಿಸ್ಕೊಡ್ತಾರೆ. ಮೊಟ್ಟೆ ಆವಾಗಲೇ ಯಾವಾಗ ಅನಿಸುತ್ತೆ ಆವಾಗಲೇ ಕುಚ್ಚಿ ಆವಾಗಲೇ 2 ತಿನ್ನಿಸ್ಬಿಡ್ತಾರೆ ಹಾಗೆ. ಸೊ ಚೆನ್ನಾಗಿದೆ, ರಿಸಲ್ಟ್ ಮಾತ್ರ ಸೂಪರ್ ಇದ್ರದ್ದು. ಹಾಲು ಹಾಗೆ ಹಿಂಗೆ ಅಂತ ಕೇಳ್ತಾ ಇರ್ತಾರಲ್ಲ, ಸೊ ನೀವು ಟ್ರೈ ಮಾಡ್ಬೋದು ಇದನ್ನು ಡೈಲಿ ಒಂದು ಮಧ್ಯಾಹ್ನ ಊಟ ಆದಮೇಲೆ, ತುಂಬ ಚೆನ್ನಾಗಿರುತ್ತೆ. ಈಗ ಸಂಜೆ ಹೊತ್ತು ಒಂದು ಸುಮಾರು 5ರಿಂದ 6 ಗಂಟೆ 6:30 ಒಳಗಡೆ ಮನೆಯೆಲ್ಲ ನೀರಿಟ್ಟು ಮತ್ತೆ ಒಂದ್ಸರಿ ಕಸ ಹೊಡೆದು ದೀಪ ಹಚ್ಚೋದನ್ನು ಅಭ್ಯಾಸ ಮಾಡಿಟ್ಕೊಂಡಿದ್ದೀನಿ. ನನ್ನ ಮಕ್ಕಳು ಆಟ ಆಡೋ ರೀತಿ ಮತ್ತು ಅಳ್ಳೋ ಅಂಥ ಸಾಮಾನುಗಳೆಲ್ಲ ಏನು ಅಳ್ಳಿರ್ತಾರಲ್ಲ, ಅದನ್ನು ಪದೇ ಪದೇ ಏನಾದರೂ ನಾನು ತೆಗಿತಾ ಕೂತ್ಕೊಂಡ್ರೆ ಮುಗೀತು, ನಾನು ಒಂದು ದಿನಕ್ಕೆ ಮಲ್ಕೊಂಡ್ಬಿಡ್ತೀನಿ. ಅದಕ್ಕೆ ಡೈಲಿ ಟ್ವೈಸ್, ಬೆಳಗ್ಗೆ ಒಂದ್ಸರಿ ಮತ್ತು ಸಂಜೆ ಒಂದ್ಸರಿ ಅವ್ರು ಏನೇನೆಲ್ಲ ಅಳ್ಳಿರ್ತಾರೋ ಅದನ್ನೆಲ್ಲ ಒಂದ್ಸರಿ ತೆಗೆದಿಕ್ಕೋದು ಮತ್ತು ನೀಟ್ ಮಾಡೋದು, ಇದೇ ಕೆಲಸ ಆಗಿಬಿಡುತ್ತೆ ನಂದು. ಹಾಗೆ ನನಗೆ ಸ್ವಲ್ಪ ಕಾಲು ನಡೆಯೋದಕ್ಕಾಗಲ್ಲ ಅಂತ ಹೇಳಿದ್ದೆ. ಏನದು ಅಂತ ಹೇಳಿ ಒಬ್ಬರು ಕೇಳಿದ್ರಿ. ಸೊ ಚಪ್ಪೆ ಇಟ್ಕೊಳ್ಳೋದು ಅಂತಾರೆ, ಇವಾಗ ತೊಡೆ ಸಂದಿ ಇರುತ್ತಲ್ಲ ಅಲ್ಲಿ ಸ್ಟ್ರಕ್ ಆಗುತ್ತೆ. ಇದು ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಇದ್ದಾಗ ಬರುತ್ತೆ. ಪ್ರೆಗ್ನೆನ್ಸಿ ಇದ್ದಾಗ ಬಂದಿರೋವಂಥ ನೋವು ಮತ್ತು ಹಿಡ್ಕೊಳ್ಳೋವಂಥದ್ದು ಮಗುವಾಗಿ ಸ್ವಲ್ಪ ದಿನದವರೆಗೂ ಇರುತ್ತೆ. ನಾವು ಬೆಂಕಿ ಚೆನ್ನಾಗಿ ಕಾಯಿಸಿದರೆ ಮಾತ್ರ ಹೋಗೋದದು. ಜಸ್ಟ್ ನಿನ್ನೆ ಏನು ಪಾಪುಗೆ ಸ್ನಾನ ಮಾಡಿಸಿದ್ವಲ್ಲ, ಅಮ್ಮಂಗೆ ಹಿಂಗೆ ಚಪ್ಪೆ ಹಿಡ್ಕೊತಾ ಇದೆ ಅಂತಂದಿದ್ದಕ್ಕೆ ಪಾಪುಗೆ ಮಾಡಿರೋ ಬೆಂಕಿಲಿ ಇನ್ನೂ ಸ್ವಲ್ಪ ಜಾಸ್ತಿ ಬೆಂಕಿ ಹಾಕ್ಕೊಟ್ಟು ಅಮ್ಮ ನನಗೆ ನಿನ್ನೆ ಹೋಗೋದ್ರೊಳಗಡೆ ಸ್ವಲ್ಪ ಹೊತ್ತು ಬೆಂಕಿ ಕಾಯಿಸಿ ನೀನು ಅಂತ ಕೂತ್ಕೊಂಡು ಪಾಪುನ ಆಟಾಡಿಸಿ ಕಾಯಿಸ್ಬಿಟ್ಟೆ ಹೋಗಿದ್ದಾರೆ. ಹಾಗೆ ಆ ನೋವುಗಳು ಹೋಗೋದೇ ಬೆಂಕಿ ಕಾಯಿಸೋದ್ರಿಂದ ಅಂತ ನಮ್ಮ ಅಮ್ಮನ ಬಿಲೀವ್. ಇವರಿಬ್ಬರು ಮಾಡಿರೋದು ನೋಡಿ ಆಟ. ಸೊ ಹಿಂಗೆ ಆಟಾಡ್ತಿರ್ತಾರೆ ಕೋತಿಗಳ ಥರ. ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ, ಬಟ್ ಕಸ ಹೊಡಿಬೇಕು ಅಂದರೆ ಸ್ವಲ್ಪ ನನಗೆ ಪೇನ್ಫುಲ್ ಆಗುತ್ತೆ. ಇವತ್ತು ಜಯಂತ್ ಬರ್ತಾರೆ ಅಂತ ಕಾದು ಸೀರಿಯಸ್ಲಿ ಸಾಕಾಯಿತು. ಆಲ್ರೆಡಿ ನನಗೆ ಹೆಂಗೆ ಪೇನ್ ಆಗಿದೆ ಅಂತಂದರೆ, ಬಂದಿದ್ದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೆಲ್ಪ್ ಆಗ್ತಿದ್ರಲ್ಲ, ಅದು ಇವತ್ತೇ ಈ ಥರ ಆಗಬೇಕಿತ್ತಾ ಅಂದ್ರೂ ನನಗೆ ಸುಳ್ಳು ಹೇಳಿ ಹೋಗಬಾರ್ದು. ಬೇಗ ಬರ್ತೀನಿ ಅಂದರೆ ಬಂದುಬಿಡ್ಬೇಕು, ಆ ಥರ ಟೈಮಿಂಗ್ಸ್ ಹೇಳಿ ಹೋಗಬಾರ್ದು. ಈವನ್ ಲೇಟ್ ಆಗುತ್ತಾ, ಎಸ್ ಅದೇ ಟೈಮಿಂಗ್ಸ್ ಹೇಳಿದ್ರೂ ಪರವಾಗಿಲ್ಲ, ಬಟ್ ಬೇಗ ಬರ್ತೀನಿ ಅಂತ ಹೇಳಿ ಬೇಗ ಬರದೇ ಇದ್ಬಿಟ್ರೆ ಮೈಂಡೆಲ್ಲ ಆಫ್ ಆಗಿಬಿಡುತ್ತೆ. ಹಾಗೆ ಇವಾಗ ನಾನು ಹೊರಗಡೆ ನೀರು ಹಾಕ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇದರಲ್ಲಿ ನಿಮಗೊಂದು ಚಿಕ್ಕ ಟಿಪ್ಸ್ ಏನಂತಂದರೆ, ನಾನು ಅರಿಶಿಣದ ನೀರನ್ನು ಹಾಕೋದು ಪ್ರತಿದಿನ ಸಂಜೆ ಬಾಗಿಲಿಗೆ. ಹಾಗೆ ಪ್ರೋಕ್ಷ ಕೂಡ ಮಾಡ್ತೀನಿ ಹಾಗೆ. ಸೊ ನನ್ನ ಮಕ್ಕಳಿಗೆ ಅಭ್ಯಾಸ ಆಗಿಬಿಟ್ಟಿದೆ, ನಾನು ಅರಿಶಿಣ ನೀರು ಪ್ರೋಕ್ಷ ಮಾಡ್ತೀನಿ ಅಂತೇಳಿ ಅವರು ಬಂದು ನನಗೆ ಹಾಕು ಅಂತ ಹೇಳ್ತಿರ್ತಾರೆ. ಯಾಕೆ ಅರಿಶಿಣ ನೀರು ಹಾಕಬೇಕು ಅಂತಂದರೆ, ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ, ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ, ಆರ್ಥಿಕ ಸಮಸ್ಯೆ ತುಂಬ ಇದೆ ಅಂತಂದರೆ ಇದನ್ನು ಮಾಡಬೇಕು ಅಂತ ಹೇಳಿದರು. ಪರವಾಗಿಲ್ಲ, ನಾನು ಮಾಡ್ತಾಯಿದ್ದೀನಿ, ನನ್ನ ಮನಸ್ಸಿಗೇನೋ ಬೆಟರ್ ಅನ್ನಿಸ್ತಾ ಇದೆ. ಆರ್ಥಿಕ ಸಮಸ್ಯೆ ಅನ್ನೋದು ನಮಗೆ ಸ್ವಲ್ಪ ಇಲ್ಲ, ತುಂಬ ಜಾಸ್ತಿನೇ ಇದೆ. ಯಾವ ಮನುಷ್ಯಂಗೆ ತಾನೇ ಇರಲ್ಲ ಅಲ್ವಾ? ಸೊ ಹಾಗಾಗಿ ಇದನ್ನೆಲ್ಲ ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಆಗಲೇ ಮುಂಚೆನೇ ಹೇಳಿದೆ, ಇತ್ತೀಚೆಗೆ ಯಾಕೋ ಬೆಳಗ್ಗೆ ಆಗ್ತಾನೇ ಇಲ್ಲ ನನಗೆ ಪೂಜೆ ಮಾಡೋದಕ್ಕೆ ಅಂತೇಳಿ. ಹಾಗಾಗಿ ಕಂಪಲ್ಸರಿ ಸಂಜೆನಾದರೂ ನಾನು ದೀಪ ಹಚ್ಚಿ ಊದುಕಡ್ಡಿ ಎಲ್ಲ ಹಚ್ಚಿ ಧೂಪ ಹಾಕ್ತೀನಿ. ಈವನ್ ಜಯಂತ್ ಬೆಳಗ್ಗೆನೇ ಸ್ನಾನ ಮಾಡ್ತಾರಲ್ವ, ಅವರು ಪ್ರತಿದಿನ ಬೆಳಗ್ಗೆ ದೀಪ ಹಚ್ತಾರೆ. ಸೊ ಬೆಳಗ್ಗೆ ದೀಪ ಹಚ್ಚೋದು ಅವ್ರದ್ದು ಕೆಲಸ, ಸಂಜೆ ದೀಪ ಹಚ್ಚೋದು ನನ್ನ ಕೆಲಸ. ಹೀಗೆ ಪಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಪೂಜೆ ಮಾಡೋಕೆ ಕುತ್ಕೊಂಡ್ರೆ ಸಾಕು, ನನ್ನ ಮಕ್ಕಳು ಬಂದುಬಿಡ್ತಾರೆ. ಬೇಗ ಬಂದು ನಾನು ಕುಂಕುಮ ಹಚ್ಕೊಳ್ಳೋವಾಗ ಅವ್ರಿಗೂ ಕುಂಕುಮ ಹಚ್ಚಬೇಕು, ನಾನು ಮಂತ್ರಗಳು ಹೇಳುವಾಗ ಅವ್ರಿಗೂ ಹೇಳ್ಕೊಡ್ಬೇಕು. ಕೆಲವೊಮ್ಮೆ ನನ್ನನ್ನೇ ಕನ್ಫ್ಯೂಷನ್ ಮಾಡಿಬಿಡ್ತಾನೆ ಚಿಟ್ಟಿ, ಹಂಗೆ ಮಾಡ್ತಾನೆ. ಫ್ರೆಂಡ್ಸ್, ನನಗೆ ಕಾಲೇಜ್ ಡೇಸಲ್ಲಿದ್ದಾಗಿಂದ ಸ್ವಲ್ಪ ಭಕ್ತಿ ಸ್ವಲ್ಪ ಜಾಸ್ತಿನೇ. ಅವಾಗ ನಾನು ಏನು ಅಂದ್ಕೊತಿದ್ದೆ ಗೊತ್ತಾ, ನನ್ನ ಮಕ್ಕಳಿಗೆ ಈ ಥರ ಎಲ್ಲ ಮಂತ್ರಗಳು ಹೇಳ್ಕೊಡ್ಬೇಕು. ಸೊ ಅವಾಗಲೇ ಒಂಥರ ಡಿವೈನಿಟಿ ಕಲಿಸ್ಬೇಕು,
ಸ್ಪಿರಿಚುವಾಲಿಟಿ ಅಂತಂದರೆ ಅವರಿಗೆ ಒಂದು ಮೀನಿಂಗ್ಫುಲ್ ಆಗಿರಬೇಕು ಲೈಫಲ್ಲಿ. ಅದಿತ್ತು ಅಂತಂದರೆ ಸಂಸ್ಕಾರನೂ ತನ್ನನ್ನು ತಾನೇ ಬರುತ್ತೆ. ಈ ಥರದ್ದೆಲ್ಲ ಆವಾಗಲೇ ಯೋಚನೆ ಮಾಡ್ತಿದ್ದೆ ನಾನು. ಆ್ಯಂಡ್ ಇವಾಗ ಅದ್ರದ್ದು ಟೈಮ್ ಅಂತ ಹೇಳ್ತೀನಿ. ಸೊ ಹಾಗೆ ನಮ್ಮ ಚಿಟ್ಟಿಗೆ ಕಂಪ್ಲೀಟಾಗಿ ಹನುಮಾನ್ ಚಾಲೀಸ ಕಲಿಸ್ಬೇಕು ಅನ್ನೋದು ನನ್ನ ತುಂಬ ಕನಸು, ದೊಡ್ಡ ಕನಸು. ನೋಡೋಣ, ಟ್ರೈ ಮಾಡ್ತೀನಿ ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ. ಇತ್ತೀಚೆಗೆ ಕೆಲವೊಂದು ಹೇಳ್ಕೊಟ್ಟೋದು ನೆನಪಿಟ್ಕೊತಾ ಇದ್ದಾನೆ, ಅಷ್ಟಾದರೆ ಸಾಕು, ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಎವ್ರಿ ಸಂಜೆ ಇವಾಗ ಮಕ್ಕಳಿಗೋಸ್ಕರ 1 hour ಟೈಮ್ ಕೊಡಬೇಕು ಅಂತ ಅಂದ್ಕೊಂಡು ಮೆಂಟಲಿ ಫಿಕ್ಸ್ ಆಗಿ ಅವ್ರಿಗೆ ಈ ಥರ ಆ್ಯಕ್ಟಿವಿಟೀಸ್ ಬುಕ್ಸ್ ಏನು ಮೊನ್ನೆ ಲಾಸ್ಟ್ ಟೈಮ್ ತರಿಸಿದ್ನಲ್ಲ ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ 5+ ಇರೋದು ಚಿಟ್ಟಿಗೆ ಕೊಟ್ಬಿಟ್ಟಿದ್ದೀನಿ. ಇನ್ನು ಆಲ್ಫಾಬೆಟ್ಸ್ ಬುಕ್ಸು ಮತ್ತು ಕಲರ್ ಬುಕ್ಸ್ ಅದೆಲ್ಲ ಕೂಡ ಮಿಟ್ಟುಗೋಸ್ಕರ ತೆಗಿತಿದ್ದೀನಿ. ಮಿಟ್ಟು ನಿನ್ನ ಬುಕ್ಸ್ ಎಲ್ಲಿ? ನೀ ಬುಕ್ಸ್ ಎಂದು ಮಂಗ ಫ್ಲವರ್ ಪೂಲು ಎಂದು ಎಲ್ಲಿ? ಸೊ ಅವಳಿಗೆ ಮಂಗ ಬುಕ್ಸ್ ಹೋಗು ಅಂತಂದರೆ ತರ್ತಾಳೆ. ಯಾಕಂದರೆ ಮೊನ್ನೆ ಅನಿಮಲ್ಸ್ ನೇಮೆಲ್ಲ ಹೇಳ್ಕೊಡುವಾಗ ಮಂಗ ಅನ್ನೋದನ್ನು ಚೆನ್ನಾಗಿ ಕಲ್ತಿದ್ಲು, ಹಂಗಾಗಿ. ಆ್ಯಂಡ್ ಇವಾಗ ರಾತ್ರಿಗೆ ನಾನು ಆಲ್ರೆಡಿ ಅನ್ನ ಮಾಡಿದ್ನಲ್ಲ, ಅನ್ನ ಇದೆ, ಸಾಂಬಾರಿದೆ, 1-2 ಚಪಾತಿ ಇದೆ. ನಾನು ಚಪಾತಿ ತಿನ್ನಲ್ಲ, ಜೈನ್ ಚಪಾತಿ ತಿಂತಾರೆ. ಅಲ್ಲೇ ಇಡು. ಸೊ ಫ್ರೆಂಡ್ಸ್, ಯಾಕೋ ತುಂಬ ಹೆಡೇಕ್ ಆಗ್ತಾ ಇದೆ. ಇವಳು ನೋಡಿದ್ರೆ ಪಾಪು ಮಲಗಿಬಿಟ್ಟಿದ್ದಾಳೆ. ನನಗೆ ಅವಳನ್ನ ನೆನೆಸ್ಕೊಂಡ್ರೆ ಒಂದು ಅರ್ಧ ಭಯ ಆಗ್ತಾ ಇದೆ. ಎಲ್ಲಿ ರಾತ್ರಿ ಪೂರ್ತಿ ನಿದ್ದೆಗಡಿಸ್ತಾಳೋ ಅಂತೇಳಿ ಸೀರಿಯಸ್ಲಿ ತುಂಬ ಹೆಡ್ಡೇಕ್ ಬರ್ತಾ ಇದೆ ನನಗೆ. ಅದು ನೆನೆಸ್ಕೊಂಡೆ ನೀವು ನಿದ್ದೆಗಡ್ಡೆ ಪರವಾಗಿಲ್ಲ, ನೆನೆಸ್ಕೊಂಡ್ರೇ ನನಗೆ ತುಂಬ ಇನ್ನು ರಾತ್ರಿ ಎಲ್ಲ ಕೂತ್ಕೋಬೇಕು, ಕಣ್ಣೆಲ್ಲ ನೋಯುತ್ತೆ, ತಲೆ ಎಲ್ಲ ನೋಯುತ್ತೆ ಅನ್ನೋ ಅಷ್ಟು ನನಗೆ ಹಿಂಸೆ ಆಗ್ತಾ ಇದೆ ಆಲ್ರೆಡಿ. ಅದನ್ನು ಮನಸ್ಸಿಗೆ ಹಚ್ಕೊಂಡ್ರೆ ಸ್ವಲ್ಪ ಆಲ್ರೆಡಿ ಮೂಡ್ ಔಟ್ ಆಗಿಬಿಟ್ಟಿದೆ ನನಗೆ. ಆಮೇಲೆ ಲಾಸ್ಟ್ ಆಗ ಹೇಳಿದ್ದೆ, ಅದೆಷ್ಟೇ ಆ್ಯಕ್ಟಿವ್ ಇದ್ದರೂ ಕೂಡ ಈವ್ನಿಂಗ್ ಬರ್ತಾ ಸ್ವಲ್ಪ ಡೌನ್ ಆಗಿಬಿಡ್ತೀನಿ ನಾನು ಅಂತೇಳಿ. ಆ್ಯಂಡ್ ಇವಾಗ ಇವನಿಗೆ ವರ್ಕ್ ಮಾಡಿಸ್ತೀನಿ. ಅದೇ ಸ್ವಲ್ಪ 1-3 ಪೇಜ್ ಆದರೂ ಆ್ಯಕ್ಟಿವಿಟಿ ಮಾಡಿಸ್ತೀನಿ. ಚೆನ್ನಾಗಿದೆ ಅದರಲ್ಲೆಲ್ಲ. ಸೊ ಅದನ್ನು ಮತ್ತೆ ಮಿಟ್ಟು ಕೂಡ ಸ್ವಲ್ಪ ಊಟ ಮಾಡಿಸ್ತಾ ಅವನಿಗೆ ಹೇಳ್ಕೊಡ್ತಾ ಆ್ಯಂಡ್ ನಂದು ಇವತ್ತಿನ ಡೇ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಬಿಕಾಸ್ ಬೇಗ ಊಟ ಮಾಡಿ ಬೇಗ ಹಾಸ್ಕೊಂಡು ಮಲ್ಕೊಂಡ್ಬಿಡೋದು ಅಷ್ಟೇ ನನ್ನ ಕತೆ. ಹಾಗೆ ನನ್ನ ಗಂಡನ ಮೇಲೆ ಒಂದು ಲೆವೆಲ್ಗೆ ಸಿಟ್ಟು ಬಂದಿದೆ ನನಗೆ ಅಂತಂದರೆ ಹೆವಿ ಸಿಟ್ಟು ಬಂದ್ಬಿಟ್ಟಿದೆ. ನೋಡಿ, ಇದೇ ಅವಳದು ಮಂಗ. ತುಂಬ ಸಿಟ್ಟು ಬಂದುಬಿಟ್ಟಿದೆ ನನಗೆ. ಪಾಪ ಮಿಟ್ಟು ಬಿದ್ದುಬಿಟ್ಲು ಅಲ್ಲ. ಸೊ 3:30ಗೆ ಬರ್ತೀನಿ ಅಂತ ಹೇಳೋಗಿದ್ರು. ಇವಾಗ ಆಲ್ರೆಡಿ ಟೈಮ್ 7 o'clock ಆಗ್ತಾ ಇದೆ. ಸೊ 3:30ಯಿಂದ 7 ಗಂಟೆವರೆಗೂ ಕಾದಿದ್ದೀನಿ, ಫೋನ್ ಮಾಡಿದ್ದೀನಿ, ಮೆಸೇಜ್ ಹಾಕಿದ್ದೀನಿ ಅಂತಂದರೆ ಎಷ್ಟು ಸಿಟ್ಟು ಬಂದಿರಲಿಕ್ಕಿಲ್ಲ. ಹೆಚ್ಚು ಕಡಿಮೆ ಆಗುತ್ತೆ ನಿಜ, ಬಟ್ ಯಾಕೋ ಇವತ್ತಿರಬೇಕಿತ್ತು ಅಂತ ಅನ್ನಿಸ್ತಾ ಇದೆ ನನಗೆ. ತುಂಬ ಹಿಂಸೆ ಆಗ್ತಾ ಇತ್ತಲ್ವ, ಹಾಗಾಗಿ. ಆ್ಯಂಡ್ ಮತ್ತು ಮುಂಚೆನೇ ಹೇಳ್ಬಾರ್ದು ಬೇಗ ಬರ್ತೀನಿ ಅಂಥೇಳಿ. ಇಬ್ಬರು ಮ್ಯಾನೇಜನ್ನು ಮಾಡ್ತೀನಿ. ನನಗೆ ಮ್ಯಾನೇಜ್ ಮಾಡೋಕ್ಕೆ ಹಿಂಸೆ ಅಲ್ಲ, ಬಟ್ ನನಗೆ ಕೆಲವೊಂದಷ್ಟು ಟ್ಯಾಬ್ಲೆಟ್ಸ್ ಬೇಕಿತ್ತು. ನಾನು ಹೇಳಿದ್ನಲ್ವ ಕಾಲು ನೋವಾಗಿದೆ ಅಂತೇಳಿ. ಅದೇನೋ ಗೊತ್ತಿಲ್ಲ, ಅವ್ನು ಸಡನ್ಲಿ ಸಿಟ್ಟು ಬಂದುಬಿಟ್ಟಿದೆ ನನಗೆ. ಅವ್ರ ಮೇಲೆ ಬಂದಿದ್ದ ತಕ್ಷಣ ಮಾತಾಡಿಸ್ಬಾರ್ದು ಅನ್ನೋಷ್ಟು ಸಿಟ್ಟು ಬಂದಿದೆ. ಏನು ಮಾಡಲಿ, ಸಿಟ್ಟು ತಡ್ಕೊಳ್ಳೋಕ್ಕೆ ಆಗಲ್ಲ ನಿಜ. ಆದರೆ ಅವ್ರ ಮುಂದೆ ಬಂದು ನಿಂತ್ಕೊಂಡ್ಬಿಟ್ರೆ ಅದು ಎಷ್ಟೊತ್ತು ಕೂಡ ಇರೋಲ್ಲ, ಒಂದು 5 ನಿಮಿಷದಲ್ಲಿ ಗಾನ್ ಕೇಸ್ ಆಗಿಬಿಟ್ಟಿರುತ್ತೆ ಸಿಟ್ಟು. ಬಟ್ ಇವತ್ತೇನೋ ಒಂಥರ ಲೋನ್ಲಿನೆಸ್ ಫೀಲ್. ಅವರಿದ್ದರೆ ನನಗೆ ಹೆಂಗೋ ಕಂಪ್ಲೀಟ್ ಅಂತ ಅನ್ನಿಸ್ತಾ ಇರುತ್ತೆ. ಅಟ್ಲೀಸ್ಟ್ ಕೆಲ್ಸಕ್ಕೆ ಹೋಗ್ಬಾರ್ದಾ ಅಂತ ನೀವು ಕೇಳ್ಬೋದು. ಕೆಲ್ಸಕ್ಕೆ ಹೋಗಬೇಕು, ಬಟ್ ಒಂದು ಟೈಮ್ ಅಂತ ಇರುತ್ತಲ್ಲ, ಆ ಟೈಮಲ್ಲಿ ವಾಪಸ್ ಬರ್ತಾರೆ, ನನಗೆ ಸ್ವಲ್ಪ ಹೆಲ್ಪ್ ಆಗ್ತಾರೆ, ಆ್ಯಂಡ್ ಸ್ವಲ್ಪ ಆಸರೆ ಇರುತ್ತೆ ಅಂತೇಳಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದನ್ನು ಹಿಂಗೆ ಮಾಡಿಬಿಟ್ರೆ ಒಂಥರ ಬೇಜಾರು, ಒಂಥರ ಸಿಟ್ಟು, ತುಂಬ ಸಿಟ್ಟು. ಎಸ್, ಇವತ್ತಿಗೆ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ನಾಳೆ ಬೆಳಗ್ಗೆ ಇದ್ದರೆ ಲಾಗ್ ಮತ್ತೆ ಎಂದಿನಂತೆ ಕಂಟಿನ್ಯೂ ಆಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಲಾಗ್ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ನನಗೂ ಕೂಡ ಖುಷಿ ಆಗುತ್ತೆ. ಆ್ಯಂಡ್ ಯಾರಿಗೆಲ್ಲ ಹಿಂಗೆಲ್ಲ ರೀಚ್ ಆಗ್ತಾ ಇದೆ ಅಂತೇಳಿ. ಆ್ಯಂಡ್ ಇನ್ನೇನಿಲ್ಲ ಹೇಳೋದಕ್ಕೆ. ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ.